ಸೊ ಇದು ಸ್ಕ್ರೀನ್ ಕಾಣುತ್ತೆ ಅನ್ಕೋತೀನಿ ನಾನು, ರೈಟ್? ಕಾಣಿಸ್ತಿದೆಯಲ್ಲ? ಎಸ್ಟರ್ಡೇ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದೀಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎಸ್ಟಿಮೇಷನ್. ನಿನ್ನೆ ಡಿಸ್ಕಸ್ ಮಾಡಿವಿ ನಾವು, ರೈಟ್? Okay. Yesterday we have completed these constituents of estimation. So the different costs are involved in the estimation, right? So there are totally 10 are there. Apart from 10, again so many are there. In detail you are going to study in the each and every chapters, right? So then today we are going to see these are all time allowances ಅವೆಲ್ಲ ನೋಡಿದೀವಿ ನಾವು already. I have explained this, but I put it in PPT. And today we will see what is a costing. The subject name itself, the estimation and costing is there. Till now we have seen what is estimation, and henceforth we will see what is the costing. Costing ಅಂದ್ರೆ ಏನು, ಇನ್ಮೇಲೆ ನಾವು ಕಾಸ್ಟಿಂಗ್ ಡೆಫಿನೇಷನ್ ಅನ್ನು ನೋಡೋಣ ಈಗ. So usually the costing, it is after manufacturing. So once the product got manufactured, ಮ್ಯಾನುಫ್ಯಾಕ್ಚರ್ ಆದಮೇಲೆ ಏನು ನೀವು ಅದಕ್ಕೆ ಎಷ್ಟು ತಗಲೈತಿ ವೆಚ್ಚ ಅಂತ ಕಂಡುಹಿಡಿತಿರಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾಸ್ಟಿಂಗ್. ದ ಕಾಸ್ಟಿಂಗ್ ಈಸ್ ಡಿಫರೆಂಟ್ ಆ್ಯಂಡ್ ಎಸ್ಟಿಮೇಷನ್ ಈಸ್ ಡಿಫರೆಂಟ್. ಎಸ್ಟಿಮೇಷನ್ ಇಟ್ ಈಸ್ ಎ ಫೋರ್ಕಾಸ್ಟ್. ಇಟ್ ಈಸ್ ಎ ಫ್ಯೂಚರ್, ಈ ಥರ ಬರುತ್ತೆ, ಈ ಥರ ಆಗುತ್ತೆ ಅನ್ನೋದನ್ನು ಹೇಳುತ್ತೆ. ಫೋರ್ಕಾಸ್ಟ್ ಈಸ್ ನಥಿಂಗ್ ಬಟ್ ಪ್ರಿಡಿಕ್ಷನ್ ಆಫ್ ದಿ ಫ್ಯೂಚರ್. ಫೋರ್ಕಾಸ್ಟ್ ಈಸ್ ನಥಿಂಗ್ ಬಟ್ ಪ್ರಿಡಿಕ್ಷನ್ ಆಫ್ ಫ್ಯೂಚರ್. ಭವಿಷ್ಯದಲ್ಲಿ ಹಿಂಗೆ ಆಗುತ್ತಂತ ಭವಿಷ್ಯ ಏನು ನುಡಿತಾರಲ್ಲ, ಅದು ಕಾಲ್ಡ್ ಆಸ್ ಫೋರ್ಕಾಸ್ಟ್ ಅಂತ ಕರಿತೀವಿ ನಾವು ಅದನ್ನು. ಸೊ ದಿಸ್ ಎಸ್ಟಿಮೇಷನ್ ಈಸ್ ಫೋರ್ಕಾಸ್ಟ್, ಬಟ್ ಕಾಸ್ಟಿಂಗ್ ಈಸ್ ನಾಟ್ ಫೋರ್ಕಾಸ್ಟ್, ದಿಟ್ ಈಸ್ ದ ಆಕ್ಚುಯಲ್ ಫ್ಯಾಕ್ಟ್. ಅಂದರೆ ಎಸ್ಟಿಮೇಷನ್ ಏನಿರುತ್ತೋ ಕಾಸ್ಟಿಂಗ್ ಅಷ್ಟೇ ಇರಬೇಕಂತಿಲ್ಲ. ಸೊ ಸಮ್ ಟೈಮ್ಸ್ ಇಟ್ ಈಸ್ ಕೋಇನ್ಸಿಡೆನ್ಸ್ ಆಗುತ್ತೆ ಒಂದೊಂದು ವೇಳೆ. ಅಂದರೆ ಅದೇನೋ ನೀವು ಹೇಳೋದು ಕೇಳಿರಲ್ಲ, ಕಾಗಿ ಕುಂದ್ರಕಟ್ಟು ಅಲ್ಲೇ ಮುರಿಯಕ ಅಂತಾರಲ್ಲ, ಹಂಗೆ ಒಂದೊಂದ್ಸಲ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಎರಡು ಈಕ್ವಲ್ ಬರ್ಬೋದು. ಬಟ್ ದ ಎಸ್ಟಿಮೇಷನ್ ಈಸ್ ಡಿಫ್ರೆಂಟ್ ಆ್ಯಂಡ್ ಕಾಸ್ಟಿಂಗ್ ಈಸ್ ಡಿಫ್ರೆಂಟ್. ನೀವು ಎಸ್ಟಿಮೇಷನ್ ಮಾಡಬೇಕಾದಾಗ ನೀವು ಅನ್ಕೊಂಡಿರ್ತಾರೆ ಈ ಕಾಸ್ಟ್ ಬರುತ್ತೆ, ಇದು ಬರುತ್ತೆ ಅಂತ ಅನ್ಕೊಂಡಿರ್ತೀರಿ. ಒಂದೊಂದು ವೇಳೆ ಆ್ಯಕ್ಚುಯಲ್ ಮ್ಯಾನುಫ್ಯಾಕ್ಚರಿಂಗ್ ಹೋದಾಗ ಅದು ಬರ್ಬೋದು, ಬರಲಿಕ್ಕಿಲ್ಲ. ನೀವು ಅನ್ಕೊಂಡಿರೋಕ್ಕಿಂತ ಡಬಲ್ ಬರ್ಬೋದು ಕಾಸ್ಟು ಆ್ಯಕ್ಚುಯಲ್ ಇದರಲ್ಲಿ ಏನೋ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಆದಮೇಲೆ, ರೈಟ್? ಸೊ ನೀವು ಆಕ್ಸಿಡೆಂಟ್ಸ್ ಒಂದು ಟೈಮ್ ಆಗುತ್ತೆ ಅಂತ ಅನ್ಕೊಂಡಿರ್ತೀರಿ, 2 ಸರಿ ಆಕ್ಸಿಡೆಂಟ್ ಆಗ್ಬೋದು. ಸೊ ಅಲ್ಲಿ ಮತ್ತೆ ಮಷಿನ್ ಸ್ಟಾಪ್ ಆಗುತ್ತೆ, 1 ದಿನ ಸ್ಟಾಪ್ ಆಗುತ್ತೆ, 2 ದಿನ ಸ್ಟಾಪ್ ಆಗುತ್ತೆ. ಸೊ ಅದೆಲ್ಲ ನೀವು ಊಹಿಸಿರಂಗಿಲ್ಲ ಎಸ್ಟಿಮೇಷನ್ ಮಾಡಬೇಕಾದಾಗ. ಬಟ್ ದಟ್ ಈಸ್ ಆಕ್ಚುಯಲ್ ರಿಯಲ್ ಫ್ಯಾಕ್ಟ್. ವೆನ್ ಯು ಸ್ಟಾರ್ಟ್ ಆಕ್ಚುಯಲ್ ಮ್ಯಾನುಫ್ಯಾಕ್ಚರಿಂಗ್, ದೆನ್ ಓನ್ಲಿ ಯು ಫೇಸಸ್ ಸೋ ಮೆನಿ ಪ್ರಾಬ್ಲಮ್ಸ್. ಸೊ ದ್ಯಾಟ್ ಯು ವುಡ್ ಹ್ಯಾವ್ ನಾಟ್ ಕನ್ಸಿಡರ್ಡ್ ಇನ್ ದ estimation. So the costing, what he is saying, costing is mainly related with the manufacturing cost once it's get manufactured, right? So then he is saying the technique and process of ascertaining the cost, right? So then what he is saying, it is the determination of an actual cost of an article after adding different expenses incurred in various departments. ಆ್ಯಕ್ಚುಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಏನು ಕಾಸ್ಟ್ ಸ್ಪೆಂಡ್ ಮಾಡಿರ್ತಾರೋ, ಅಮೌಂಟನ್ನು ಖರ್ಚು ಮಾಡಿರ್ತಾರೋ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಲಿಕ್ಕೆ, ಅದು ಎಲ್ಲನೂ ಕನ್ಸಿಡರ್ ಮಾಡಿ ನೀವೇನು ಮಾಡ್ತಿರೋ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ದಿ ಕಾಸ್ಟಿಂಗ್ ಅಂತ ಕರಿತೀವಿ ನಾವು. ಸೊ ದ ಕಾಸ್ಟಿಂಗ್ ಈಸ್ ಡಿಫೈನ್ಡ್ ಆಸ್ ದ ಟೆಕ್ನಿಕ್ ಆ್ಯಂಡ್ ಪ್ರಾಸೆಸ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ಸ್ ಹಿಯರ್. ಆ್ಯಂಡ್ ನೆಕ್ಸ್ಟ್, ಕಾಸ್ಟಿಂಗ್ ಈಸ್ ದಿ ಕ್ಲಾಸಿಫೈಯಿಂಗ್, recording and appropriate allocation of expenditure for the determination of the costs of the products or services. So and for presentation of suitably arranged data for the purposes of control and guidance of the management. ಅವಾಗ ಏನಾಗುತ್ತೆ, ನೀವು ಯಾವ ಕಾಸ್ಟನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಹೌ ಟು ಗೈಡ್ ದ ಮ್ಯಾನೇಜ್ಮೆಂಟ್ ಅಂದರೆ ಟಾಪ್ ಲೆವೆಲಲ್ಲಿ ವರ್ಕ್ ಮಾಡೋರು, ಮ್ಯಾನೇಜರ್ಸ್ ಇರ್ಬೋದು, ಜನರಲ್ ಮ್ಯಾನೇಜರ್ಸ್ ಇರ್ಬೋದು, ಅವರಿಗೆ ಯಾವ ರೀತಿಯಾಗಿ ನಾವು ಗೈಡ್ ಮಾಡ್ಬೋದು. ಸೊ ದೆನ್ ದ ಕಾಸ್ಟಿಂಗ್ ಈಸ್ ದಿ ಡಿಟರ್ಮಿನೇಷನ್ ಆಫ್ ಅನ್ ಆಕ್ಚುಯಲ್ ಕಾಸ್ಟ್ ಆಫ್ ಅನ್ ಆರ್ಟಿಕಲ್ after adding different expenses incurred in various departments, right? The costing is defined as the system which systematically records all the expenditure to determine cost of manufactured products. Cost of manufactured products ಅಂದ್ರೆ ಮ್ಯಾನುಫ್ಯಾಕ್ಚರ್ ಆದಮೇಲೆ ಏನು ಕಂಡುಹಿಡಿತೀರಿ, ದಟ್ ಈಸ್ ಕಾಸ್ಟಿಂಗ್. ಮ್ಯಾನುಫ್ಯಾಕ್ಚರ್ ಆಗೋದಕ್ಕಿಂತ ಮುಂಚೆ ಈ ರೀತಿ ಖರ್ಚು ಆಗ್ಬೋದು ಅನ್ನೋದನ್ನ ಏನು ಮಾಡ್ತೀರಿ, ದಟ್ ಈಸ್ ಎಸ್ಟಿಮೇಷನ್, ರೈಟ್?
ಸೊ ಒನ್ ಥಿಂಗ್ ಯು ಕ್ಯಾನ್ ರಿಮೆಂಬರ್, ದ ಎಸ್ಟಿಮೇಷನ್ ಏನು ಮಾಡ್ತೀರಿ, ಎಸ್ಟಿಮೇಷನ್ ಮಾಡಬೇಕಂದ್ರೆ ಕಂಪಲ್ಸರಿ ದ ಟೆಕ್ನಿಕಲ್ ಪರ್ಸನ್ ಈಸ್ ರಿಕ್ವೈರ್ಡ್. ಎಸ್ಟಿಮೇಷನ್ ಮಾಡಬೇಕಾದ್ರೆ ಇಂಜಿನಿಯರ್ಸೇ ಬೇಕು, ಅವನಿಗೆ ಮಷಿನ್ ಬಗ್ಗೆ ನಾಲೆಜ್ ಇರಬೇಕು, ಯಾವ ರೀತಿ ಪ್ರಾಸೆಸ್ ಅದೋ ಪ್ರಾಸೆಸ್ ಬಗ್ಗೆ ನಾಲೆಜ್ ಇರಬೇಕು, ಡಿಸೈನ್ ಬಗ್ಗೆ ನಾಲೆಜ್ ಇರಬೇಕು, ಅನಾಲಿಸಿಸ್ ಬಗ್ಗೆ ನಾಲೆಜ್ ಬೇಕು, ಟೈಮ್ ಅಂಡ್ ಮೋಷನ್ ಸ್ಟಡಿ ಬಗ್ಗೆ ನಾಲೆಜ್ ಬೇಕು, ಪ್ಲಾನಿಂಗ್ ಅಂಡ್ ಮೆಥಡ್ಸ್ ಡಿಪಾರ್ಟ್ಮೆಂಟ್ ನಾಲೆಜ್ ಬೇಕು ಅವನಿಗೆ. ಸೊ ಅದು ಎಲ್ಲ ಅವನಿಗೆ ಯಾರಿಗೆ ಇರುತ್ತೋ ಅವನು ಮಾತ್ರ ಎಸ್ಟಿಮೇಷನ್ ಮಾಡೋಕ್ಕಾಗತ್ತೆ. ಬಟ್ ಕಾಸ್ಟಿಂಗ್ ಅನ್ನ ಯಾರು ಮಾಡ್ತಾರಪ್ಪ ಅಂತಂದ್ರೆ ಓನ್ಲಿ ದ ಅಕೌಂಟ್ಸ್ ಪರ್ಸನ್ ಕ್ಯಾನ್ ಡೂ ದ ಕಾಸ್ಟಿಂಗ್. ಅಕೌಂಟ್ಸ್ ಪರ್ಸನ್ ಮೀನ್ಸ್ ವಾಟ್, ಹೂ ಹ್ಯಾವ್ ಸ್ಟಡಿಡ್ ಬಿಕಾಮ್ ಎಮ್.ಕಾಮ್ ಕಲ್ತಿರ್ತಾರಲ್ಲ ಅವ್ರು ಅದನ್ನ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಕಾಸ್ಟ್ ಗೊತ್ತಾಗ್ಬಿಟ್ಟಿರ್ತದೆ, ಇದು ಇಷ್ಟು ಕಾಸ್ಟ್ ಇಷ್ಟು ಕಾಸ್ಟ್ ಇಷ್ಟು ಕಾಸ್ಟ್ ಹೇಳ್ಬಿಟ್ಟಿರ್ತೀರಿ ನೀವು ಆಲ್ರೆಡಿ. ಸೊ ಅದನ್ನ ತಗೊಂಡ್ಬಿಟ್ಟು ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಒನ್ಸ್ ಇಟ್ಸ್ ಗೆಟ್ಸ್ ಮ್ಯಾನುಫ್ಯಾಕ್ಚರ್ಡ್. ಸೊ ದಟ್ ಈಸ್ ದ ಡಿಫರೆನ್ಸ್ ಹಿಯರ್, ರೈಟ್? What is estimation and costing? Estimation is a cost determined for a product before manufacturing. Costing is the determination of the cost after manufacturing. ಅಷ್ಟೇ. But for determination or for calculations of the estimations, the technical well experienced and well experienced who is having the knowledge of all these technical terms is required. But that is not in the case of costing. In the case of costing, only the accounts person is required. Accounts person ಇದ್ರೆ ಸಾಕು, ಅವನಿಗೆ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡಕ್ ಬಂದ್ರೆ ಸಾಕು, ಅಂತ ಮನುಷ್ಯ ಕೂಡ ಕಾಸ್ಟಿಂಗ್ ಅನ್ನ ಮಾಡಬಹುದು. ಸೊ ದ ನೆಕ್ಸ್ಟ್ ಒನ್ ಈಸ್, ವಿಲ್ ಸಿ ವಾಟ್ ಈಸ್ ದಿ ಸ್ಟ್ಯಾಂಡರ್ಡ್ ಕಾಸ್ಟ್. ಸೊ ಡೆಫಿನೇಷನ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟ್. ಈಗೇನು ನೋಡಿದ್ವಿ ನಾವು, ಎಸ್ಟಿಮೇಷನ್ ಅನ್ನ ನೋಡಿದ್ವಿ, ಕಾಸ್ಟಿಂಗ್ ಅನ್ನ ನೋಡಿದ್ವಿ, ದೆನ್ ವಿಲ್ ಸಿ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಕಾಸ್ಟ್. So what is estimation? ಯಾರು ಹೇಳ್ತಿರಪ್ಪ, what is estimation? So what is the estimation? Before manufacturing. Yes. What is the costing? Costing ಅಂದ್ರೆ ಏನು? What is the costing? Yes, after. Okay, after manufacturing, what the cost you are calculating, that is the costing. Okay, ಇಷ್ಟು ಅರ್ಥ ಆಗೈತಿ. Then next we will see what is the standard cost. The standard cost is predetermined cost which indicates what a cost should be and not what it is expected to be. Or this is the meaning. Standard cost indicates what a cost should be. ಎಷ್ಟು ಇರಬಹುದು, ಇದು ಆಗಬಹುದು ಅಂತ ಅನ್ಕೋತಿರಲ್ಲ, ದಟ್ ಈಸ್ ದ ಸ್ಟ್ಯಾಂಡರ್ಡ್ ಕಾಸ್ಟ್. ಇಷ್ಟೇ ಆಗತ್ತಾ ಅಂತ ಅನ್ಕೋತಿರಲ್ಲ, ದಟ್ ಈಸ್ ದಿ ಎಸ್ಟಿಮೇಷನ್. ಇಷ್ಟ ಆಗಬಹುದು ಅನ್ನೋದು ಸ್ಟ್ಯಾಂಡರ್ಡ್ ಕಾಸ್ಟ್, ಇಷ್ಟೇ ಆಗತ್ತೆ ಅನ್ನೋದು ಎಸ್ಟಿಮೇಷನ್, ಇಷ್ಟ ಆಗೈತಿ ಅಂತ ಅನ್ನೋದು ಕಾಸ್ಟಿಂಗ್. ಸೊ ದಿಸ್ ಇಸ್ ದ ಡಿಫರೆನ್ಸ್. ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದ್ರೆ ಬೇಸ್ಡ್ ಆನ್ ದ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಇಷ್ಟ ಆಗಬಹುದು ಅನ್ನೋದನ್ನ ಪರ್ಫೆಕ್ಟ್ ಆಗಿ ಏನ್ ಹೇಳಿದ್ರೆ, ದಟ್ ಈಸ್ ಕಾಲ್ಡ್ ಎಸ್ ಎ ಸ್ಟ್ಯಾಂಡರ್ಡ್ ಕಾಸ್ಟ್. ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದ್ರೆ ಒಂದೊಂದು ಫಿಕ್ಸ್ ಮಾಡಿಬಿಟ್ಟಿದ್ರೆ ಇಷ್ಟೇ ಇರುತ್ತೆ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ಹಾಸ್ಪಿಟಲ್ ಅಲ್ಲಿ ಇವಾಗ ಕರೋನಾ ಟೈಮಲ್ಲಿ ನೀವು ಒಂದಿಷ್ಟು ರೇಟ್ಸ್ ಅನ್ನ ಹೇಳಿದ್ದು ಗೌರ್ಮೆಂಟ್ ಮಾಡ್ತು, ಇಷ್ಟಿಷ್ಟು ಕೊಡಬೇಕು, ಇಷ್ಟು ಮಾಡ್ಬೇಕಂತ ಹೇಳಿ. ಸಿಟಿ ಸ್ಕ್ಯಾನ್ ಮಾಡಿದ್ರೆ ಇಷ್ಟು ಅಮೌಂಟ್ ಕೊಡಬೇಕು, ದಟ್ ಈಸ್ ಸ್ಟ್ಯಾಂಡರ್ಡ್, ದಟ್ ಈಸ್ ಅ ಸ್ಟ್ಯಾಂಡರ್ಡ್ ಕಾಸ್ಟ್, ರೈಟ್? ಬಟ್ ದ ಎಕ್ಸ್ಪೆಕ್ಟೆಡ್ ಕಾಸ್ಟ್ ಈಸ್ ಡಿಫರೆಂಟ್ ಇರ್ಬೋದು, ಬಟ್ ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ದಟ್. ಅಷ್ಟೇ ಆಗುತ್ತಂತ ಅನ್ಕೊಂಡಿರ್ತೀರಿ, ಬಟ್ ವೆನ್ ಯು ಎಂಟರ್ ಟು ದ ಹಾಸ್ಪಿಟಲ್, ದಟ್ ಮೇ ನಾಟ್ ಬಿ ದ ಸ್ಟ್ಯಾಂಡರ್ಡ್ ಕಾಸ್ಟ್, ದಟ್ ಮೇ ಬಿಕಮ್ ದಿ ಎಸ್ಟಿಮೇಷನ್ ಕಾಸ್ಟ್. ನೀವು ಇಷ್ಟು ಅನ್ಕೊಂಡ್ ಬಂದಿದ್ವಿ, ಇಷ್ಟು ಐತಲ್ಲಪ್ಪ ಇಲ್ಲಿ ಅಂತ ಅನ್ಕೋತೀರಿ, ದಟ್ ಈಸ್ ಎಸ್ಟಿಮೇಟೆಡ್ ಕಾಸ್ಟ್. ನೀವು ಮತ್ತೆ ಸ್ಕ್ಯಾನಿಂಗ್ ಮಾಡಿ ಹೊರಗಡೆ ಬಂದ್ರೆ ರೇಟ್ ಬೇರೆ ಇರುತ್ತೆ ಮತ್ತೆ. ಸೊ ದಟ್ ಈಸ್ ದಿ ಆಕ್ಚುಯಲ್ ಕಾಸ್ಟಿಂಗ್. ಸೊ ಲೈಕ್ ದಟ್ ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ವಾಟ್ ಎವರ್ ದ ರೇಟ್ ದಟ್ ದ ಸ್ಟ್ಯಾಂಡರ್ಡ್ ಈಸ್ ಫಿಕ್ಸ್ಡ್. ಸೊ ದಟ್ ಈಸ್ ದ ಸ್ಟ್ಯಾಂಡರ್ಡ್ ಕಾಸ್ಟ್. The standard cost is used as a device to check and lower the overheads. ಎಲ್ಲಿ ಜಾಸ್ತಿ ನೀವು ಖರ್ಚು ಮಾಡ್ತಾ ಇರ್ತೀರೋ ಆ ಖರ್ಚು ಮಾಡೋದನ್ನ ಕಡಿಮೆ ಮಾಡ್ಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನೋದನ್ನ ಅವ್ರು ಕೊಡ್ತಾರೆ. ಇಷ್ಟೇ ಆಗ್ಬೇಕು ನೋಡಪ್ಪ ಅಂತ ಹೇಳ್ತಾರೆ ಅವ್ರು, ಇಷ್ಟೇ ಆಗ್ಬೇಕು. ಬಿಫೋರ್ ಎಸ್ಟಿಮೇಷನ್ ಮಾಡೋದಕ್ಕಿಂತ ಮುಂಚೆ ಎಷ್ಟಾಗತ್ತೆ ಈ ಕಾಸ್ಟು ಅಂತ ಹೇಳ್ತಾರೆ ನಿಮಗೆ. ಸೊ ಬೇಸ್ಡ್ ಆನ್ ದಟ್ ಒಂದು ಸ್ಟ್ಯಾಂಡರ್ಡ್ ಅನ್ನ ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ಯು ಸ್ಟಾರ್ಟ್ ಡೂಯಿಂಗ್ ದಿ ಎಸ್ಟಿಮೇಷನ್. ನಿಮಗೊಂದು ಇಷ್ಟ ಆಗುತ್ತೆ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಕಾಸ್ಟ್ ಸಿಕ್ತಪ್ಪ ಅಂತಂದ್ರೆ ಅದನ್ನೊಂದು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಎಸ್ಟಿಮೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಅವಾಗ ನಿಮಗೆ ಇಷ್ಟೇ ಆಗ್ಬೇಕಂತ ಸ್ಟ್ಯಾಂಡರ್ಡ್ ಕಾಸ್ಟ್, ಈಗ ಒಂದು ಪೆನ್ ಡಿಸೈನ್ ಮಾಡಿ ಅಂತ ಹೇಳಿದ್ರಪ್ಪ, 15 ರೂಪಾಯಿ ಮಾಡಿದರೆ ಆಗೋದಿಲ್ಲ. ಸೊ ಆ 5 ರೂಪೀಸ್ ಏನಿರುತ್ತಲ್ಲ ನಿಮ್ಗೆ ಗೊತ್ತಿರುತ್ತೆ, ದಟ್ 5 ರೂಪೀಸ್ ಈಸ್ ದಿ ಸ್ಟ್ಯಾಂಡರ್ಡ್ ಕಾಸ್ಟ್. ಆ 5 ರೂಪೀಸ್ ಅಲ್ಲೇ ನೀವು ಆಗುವಂಗೆ ನೀವು ಡಿಸೈನ್ ಮಾಡಬೇಕು.
ಸೊ ಇವನ್ ದೋ ಲೆಸ್ ದನ್ ದಾಟ್ ಮಾಡಿದ್ರು ಪರವಾಗಿಲ್ಲ, ಅದಕ್ಕಿಂತ ಕಡಿಮೆ ಮಾಡಿದ್ರು ಕೂಡ ದ ಸೇಲ್ಸ್ ವಿಲ್ ಬಿ ಮೋರ್. ಈಗ ಅದೇ ರೀತಿ ಮಾಡ್ತಾರೆ, ₹5 ಬಂದು ಎಷ್ಟೋ ಪೆನ್ ₹5 ಬಂದು ₹5 ಬಂದಾದ್ಮೇಲೆ ಏನ್ ಮಾಡಿದ್ರು, ಎಷ್ಟೋ ಜನ ₹3 ಪೆನ್ ಮಾರಕತ್ರು. ದಟ್ ಈಸ್ ಯೂಸ್ ಅಂಡ್ ಥ್ರೋ. ಇದಕ್ಕೇನಾಯ್ತು, ನೀವು ರಿಫಿಲ್ ಹಾಕಕ್ ಬರುತ್ತೆ, ಅದು ಹಾಕ್ಲಿಕ್ಕೆ ಬರಲ್ಲ, ಯೂಸ್ ಅಂಡ್ ಥ್ರೋ. ಎಷ್ಟೋ ಜನ ಯೋಚನೆ ಮಾಡಿದ್ರು, ಮತ್ತೆ ರಿಫಿಲ್ ತಂದು ಹಾಕಿ ಏನ್ ಮಾಡೋದಪ್ಪ, ತಗೊಂಡು ಬರೋದು ಒಗದ್ಬಿಟ್ರಾಯ್ತು ಅಂತೇಳಿ. ಸೊ ದೀಸ್ ಆರ್ ಸರ್ಟನ್ ಸ್ಟ್ಯಾಂಡರ್ಡ್ ಕಾಸ್ಟ್ ವಿಲ್ ಬಿ ದೇರ್. ಆ ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನ ಇಟ್ಕೊಂಡ್ಬಿಟ್ಟು ದೆನ್ ಯು ಆರ್ ಸ್ಟಾರ್ಟ್ ಡೂಯಿಂಗ್ ದಿ ಎಸ್ಟಿಮೇಷನ್. ಸೊ ಎಸ್ಟಿಮೇಷನ್ ಈಸ್ ಡಿಫರೆಂಟ್, ದೆನ್ ಅಗೇನ್ ವಾಟ್ ಆಕ್ಚುಯಲ್ ಕಾಸ್ಟ್ ಇನ್ಕರ್ಡ್ ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಡಿಫರೆಂಟ್. ಸೊ ಅಲ್ಲಿ ಬೇರೆ ಬೇರೆ ಆಗುತ್ತೆ ಅವಾಗ. ಅದಕ್ಕೆ ನೀವು ಎಸ್ಟಿಮೇಷನ್ ಮಾಡಬೇಕಾದಾಗ ಯು ನೀಡ್ ಸಮ್ ಸ್ಟ್ಯಾಂಡರ್ಡ್ ಆರ್ ರೆಫರೆನ್ಸ್ ಕಾಸ್ಟ್ ಈಸ್ ರಿಕ್ವೈರ್ಡ್. ಸೊ ಅದನ್ನ ಏನಂತ ಹೇಳ್ತಾ ಇದ್ದೇನೆ ನಾನು, ದ ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಯೂಸ್ಡ್ ಆಸ್ ಎ ಡಿವೈಸ್ ಟು ಚೆಕ್ ಅಂಡ್ ಲೋವರ್ ದಿ ಓವರ್ ಹೆಡ್ ಎಕ್ಸ್ಪೆನ್ಸಸ್. ಅಡಿಷನಲ್ ಖರ್ಚನ್ನ ಏನ್ ಮಾಡ್ತಿರ್ತೀರೋ ಅದನ್ನ ನೀವೇನ್ ಮಾಡೋ, ಕಡಿಮೆ ಮಾಡೋಗೋಸ್ಕರ ನಿಮಗೊಂದು ರೇಟ್ ಗೊತ್ತಿತ್ತಪ್ಪ ಅಂದ್ರೆ ಅವೆಲ್ಲ ನೀವು ಕಡಿಮೆ ಮಾಡ್ತಾ ಬರ್ತೀರಿ ಎಸ್ಟಿಮೇಷನ್ ಅಲ್ಲಿ. ಅಂಡ್ ದೇರ್ ಬೈ ಇಂಪ್ರೂವಿಂಗ್ ದಿ ಎಫಿಷಿಯನ್ಸಿ ಬೈ ಕಂಪೇರಿಂಗ್ ಆಕ್ಚುಯಲ್ ಕಾಸ್ಟ್ ವಿತ್ ದಿ ಸ್ಟ್ಯಾಂಡರ್ಡ್ ಕಾಸ್ಟ್. ಸೊ ಅವಾಗ ಏನ್ ಮಾಡ್ತೀರಿ ನೀವು, ಈ ಎಫಿಷಿಯನ್ಸಿನ ನೀವು ಇಂಪ್ರೂವ್ ಮಾಡ್ಲಿಕ್ಕೆ ಆಗತ್ತೆ. ಯಾವಾಗ ಇಂಪ್ರೂವ್ ಮಾಡ್ಲಿಕ್ಕೆ ಆಗತ್ತೆ ಅಂದ್ರೆ ವೆನ್ ಯು ಕಂಪೇರ್ ಆಕ್ಚುಯಲ್ ಕಾಸ್ಟ್ ವಿತ್ ದಿ ಸ್ಟ್ಯಾಂಡರ್ಡ್ ಕಾಸ್ಟ್. Look at this, he is not saying the estimated cost, he is saying the actual cost with the standard costs. ಎಸ್ಟಿಮೇಷನ್ ಮಾಡಿ ಆದ್ಮೇಲೆ ಆಕ್ಚುಯಲ್ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ಏನ್ ಬರುತ್ತಲ್ಲ ಕಾಸ್ಟು, ಆ ಕಾಸ್ಟು ಮತ್ತು ಸ್ಟ್ಯಾಂಡರ್ಡ್ ಕಾಸ್ಟು ಸೇಮ್ ಇರಬೇಕು. ಸೊ ಅವಾಗ್ಲೇನೆ ದೆನ್ ಯುವರ್ ಎಸ್ಟಿಮೇಷನ್ ಈಸ್ ಗುಡ್, ಯುವರ್ ಎಸ್ಟಿಮೇಷನ್ ಈಸ್ ಕರೆಕ್ಟ್. ಸೊ ಅವಾಗ ಏನ್ ಮಾಡುತ್ತೆ ಅಂದ್ರೆ ವೆನ್ ಯು ಕಂಪೇರ್ ದಿ ಆಕ್ಚುಯಲ್ ಕಾಸ್ಟ್ ವಿತ್ ದಿ ಸ್ಟ್ಯಾಂಡರ್ಡ್ ಕಾಸ್ಟ್, ಅವಾಗ ನಿಮ್ಗೆ ವೇರಿಯೇಷನ್ ಬಂತಂದ್ರೆ ದೆನ್ ಯು ಕ್ಯಾನ್ ಲುಕ್ ಬ್ಯಾಕ್ ವೇರ್ ಐ ನೀಡ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ, ವೆದರ್ ವಿ ನೀಡ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದಿ ಮಷಿನ್ಸ್ ಆರ್ ಎಫಿಷಿಯನ್ಸಿ ಆಫ್ ದ ವರ್ಕರ್ಸ್ ಇನ್ವಾಲ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್. ಸೊ ಆ ಥರ ಎಲ್ಲನೂ ಏನ್ ಮಾಡಕ್ ಬರ್ತಾ, ಅವಾಗ ಥಿಂಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ನಿಮ್ಗೆ ಯೋಚನೆ ಮಾಡಕ್ ಸಾಧ್ಯ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ದಿ ಸ್ಟ್ಯಾಂಡರ್ಡ್ ಕಾಸ್ಟ್. ಅರ್ಥ ಆಯ್ತಾ? ಓಕೆ, ದೆನ್ ನೆಕ್ಸ್ಟ್ ಯು ವಿಲ್ ಸಿ ವಾಟ್ ಈಸ್ ದಿ ಅಡ್ವಾಂಟೇಜಸ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟ್. ಈ ಸ್ಟ್ಯಾಂಡರ್ಡ್ ಕಾಸ್ಟ್ ಏನು ಅಡ್ವಾಂಟೇಜ್ ಇದೆ? ಸೊ ಫಸ್ಟ್ ಒನ್ ಈಸ್ ಟು ಪ್ರೊವೈಡ್ ಎ ಚೆಕ್ ಆನ್ ವೇರಿಯಸ್ ಎಕ್ಸ್ಪೆನ್ಸಸ್. ಸೊ ವೇರಿಯಸ್ ಎಕ್ಸ್ಪೆನ್ಸಸ್ ಏನು ನೀವು ಕೈ ಬಿಚ್ಚಿ ಖರ್ಚು ಮಾಡ್ತಿರ್ತೀರಿ ಅದನ್ನ ಎಲ್ಲನೂ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಒಂದು ಸ್ಟ್ಯಾಂಡರ್ಡ್ ಕಾಸ್ಟ್ ಗೊತ್ತಿತ್ತಂದ್ರೆ, ರೆಫರೆನ್ಸ್ ಕಾಸ್ಟ್ ನಿಮ್ಗೆ ಗೊತ್ತಿತ್ತಂದ್ರೆ ಯು ಕ್ಯಾನ್ ಚೆಕ್ ಸೊ ಆನ್ ವೇರಿಯಸ್ ಎಕ್ಸ್ಪೆನ್ಸಸ್. ದ ನೆಕ್ಸ್ಟ್ ಟು ಹೆಲ್ಪ್ ಇನ್ ಡಿಸೈಡಿಂಗ್ ದಿ ಬಜೆಟ್. ಸೊ ಈ ಸ್ಟ್ಯಾಂಡರ್ಡ್ ಕಾಸ್ಟ್ ಏನಾಗುತ್ತೆ, ಅವಾಗ ಬಜೆಟ್ ಅನ್ನ ಡಿಸೈಡ್ ಮಾಡಬೇಕು. ಯಾವುದೇ ಒಂದು ಕಂಪ್ನಿ ನೀವು ಸ್ಟಾರ್ಟ್ ಮಾಡಬೇಕಾಗ್ಲಿ ಅಥವಾ ಒಂದು ಪ್ರಾಡಕ್ಟ್ ಅನ್ನ ನೀವು ಹೊರಗಡೆ ತರಬೇಕಾಗಿತ್ತಂದ್ರೆ ಅದಕ್ಕೊಂದು ಸಮ್ ಅಮೌಂಟ್ ಅನ್ನ ಫಿಕ್ಸ್ ಮಾಡಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎ ಬಜೆಟ್. ಆ ಬಜೆಟ್ ಅನ್ನ ಡಿಸೈಡ್ ಮಾಡ್ಲಿಕ್ಕೂ ಕೂಡ ನಿಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಗೊತ್ತಿರಬೇಕಾಗುತ್ತೆ. ಇಟ್ ಮೀನ್ಸ್ ದಟ್ ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ದಿ ಆಕ್ಚುಯಲ್ ಕಾಸ್ಟ್. ಆಕ್ಚುಯಲ್ ಕಾಸ್ಟ್ ಮೀನ್ಸ್ ದ ಕಾಸ್ಟ್ ವಿಚ್ ಇಸ್ ಕ್ಯಾಲ್ಕುಲೇಟೆಡ್ ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನು ನೋಡಿದ್ರೆ ಯು ಕ್ಯಾನ್ ಡಿಸೈಡ್ ಹೌ ಮಚ್ ಅಮೌಂಟ್ ಆರ್ ಹೌ ಮಚ್ ಅಮೌಂಟ್ ವಿ ನೀಡ್ ಟು ಇನ್ವೆಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ದಿಸ್ ಪ್ರಾಡಕ್ಟ್ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಟು ಹೆಲ್ಪ್ ಇನ್ ಪ್ಲಾನಿಂಗ್, ಸ್ಟ್ಯಾಂಡರ್ಡ್ ಕಾಸ್ಟ್ ಗೊತ್ತಾತಂದ್ರೆ ದೆನ್ ಇಟ್ ಈಸ್ ಈಸಿ ಫಾರ್ ಯು ಟು ಪ್ಲಾನ್ ದ ಥಿಂಗ್ಸ್, ರೈಟ್? ದೆನ್ ಟು ಹೆಲ್ಪ್ ಇನ್ ಬಜೆಟರಿ ಕಂಟ್ರೋಲ್. ಬಜೆಟರಿ ಕಂಟ್ರೋಲ್ ಮೀನ್ಸ್ ಬಜೆಟ್ ಕೊಟ್ಟ ಆದ್ಮೇಲೂ ಕೂಡ ಇಷ್ಟರಲ್ಲೇ ಮಾಡ್ಬೇಕಂತ ಕೊಟ್ಟಾದ್ಮೇಲೆ ಅದನ್ನ ಯಾವ ರೀತಿನ ಕಂಟ್ರೋಲ್ ಮಾಡಿ ಸ್ಪೆಂಡ್ ಮಾಡಬೇಕು, ಸೊ ಅಲ್ಲಿನೂ ಐಡಿಯಾ ಸಿಗೋದು ಸ್ಟ್ಯಾಂಡರ್ಡ್ ಕಾಸ್ಟ್ ನೋಡಿದ ಮೇಲೆ ನಿಮಗೆ ಯು ವಿಲ್ ಗೆಟ್ ದಿ ಐಡಿಯಾ. ದ ನೆಕ್ಸ್ಟ್ ಒನ್ ಈಸ್ ಟು ರೆಡ್ಯೂಸ್ ಲೇಬರ್ ಕಾಸ್ಟ್. ಸ್ಟ್ಯಾಂಡರ್ಡ್ ಕಾಸ್ಟ್ ಗೊತ್ತಾದ್ಮೇಲೆ ಲೇಬರ್ ಕಾಸ್ಟ್ ರಿಡ್ಯೂಸ್ ಮಾಡ್ಲಿಕ್ಕೂ ಸಾಧ್ಯ ಆಗುತ್ತೆ ನಿಮಗೆ. ಅಂದ್ರೆ ಆ ಲೇಬರ್ ಅನ್ನ ಎಷ್ಟು ತಾಸು ವರ್ಕ್ ಮಾಡಿಸ್ಬೇಕು, ಸೊ ಅವನಿಗೆ ಓವರ್ ಟೈಮ್ ವರ್ಕ್ ಮಾಡಕ್ ಹೇಳಬೇಕು ಅಥವಾ ಆ ಮನುಷ್ಯನ್ಗೆ ಬಿಟ್ಟು ಬೇರೆಯವನ್ನ ನಾವು ರಿಕ್ರೂಟ್ ಮಾಡ್ಕೋಬೇಕು. ಸೊ ದೀಸ್ ಆರ್ ಆಲ್ ಯು ಕ್ಯಾನ್ ರೆಡ್ಯೂಸ್ ದಿ ಲೇಬರ್ ಕಾಸ್ಟ್, ಡಿಪೆಂಡ್ಸ್ ಆನ್ ದಿ ಸ್ಟ್ಯಾಂಡರ್ಡ್ ಕಾಸ್ಟ್. ಟು ರೆಡ್ಯೂಸ್ ವೇಸ್ಟೇಜ್ ಆಫ್ ದ ಮಟೀರಿಯಲ್ ಏನ್ ಜಾಸ್ತಿ ವೇಸ್ಟ್ ಆಗ್ತಿರುತ್ತೋ ಅಲ್ಲಿ ಇನ್ನೂ ಮಿನಿಮೈಸ್ ಮಾಡಕ್ ಸಾಧ್ಯ ಐತನು. ಯಾಕೆ ಮಿನಿಮೈಸ್ ಮಾಡಕ್ ಸಾಧ್ಯ ಐತೆ ಅಂದ್ರೆ ಸ್ಟ್ಯಾಂಡರ್ಡ್ ಕಾಸ್ಟಿಗೆ ನಿಯರ್ ಬರ್ಬೇಕು ನನ್ನ ವ್ಯಾಲ್ಯೂ ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ. ಅದಕ್ಕೆ ಜಾಸ್ತಿ ವೇಸ್ಟ್ ಆಗತ್ತಂತ ಅನಿಸ್ತಪ್ಪ ನಿಮ್ಗಂತಂದ್ರೆ ಸೊ ದೇರ್ ಯು ಕ್ಯಾನ್ ರೆಡ್ಯೂಸ್ ಜಸ್ಟ್ ಬೈ ಸೀಯಿಂಗ್ ದಿ ಸ್ಟ್ಯಾಂಡರ್ಡ್ ಕಾಸ್ಟ್. ಅದನ್ನ ರೆಡ್ಯೂಸ್ ಮಾಡೋ ವೇಸ್ಟ್ ಜಾಸ್ತಿ ಆಗತೈತಿ ಅದನ್ನ ರೆಡ್ಯೂಸ್ ಮಾಡ್ಬೇಕಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಒಂದು ಕಾಸ್ಟ್ ಗೊತ್ತಿತ್ತಂದ್ರೆ ಮಾತ್ರ ನಿಮ್ಗೆ ಅನಿಸ್ತದ ವೇಸ್ಟ್ ಜಾಸ್ತಿ ಆಗತೈತೆ ಅಂತ ಹೇಳಿ. ಸೊ ಅದಕ್ಕೆ ಸ್ಟ್ಯಾಂಡರ್ಡ್ ಕಾಸ್ಟ್ will help into reducing the wastage of the material. To reduce overhead expenses. Overhead expenses means unnecessary ಖರ್ಚು ಏನ್ ಮಾಡ್ತಿರ್ತೀರಿ, overhead expenses. Overhead means remember overhead ಅಂತ ಕರಿತೀವಿ. Overhead is nothing but these are the costs which are not actually involved in the manufacturing. Remember overhead ಅಂತಂದ್ರೆ ಏನು?
ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದಾಗ ಆ ಪ್ರಾಡಕ್ಟ್ ಅಲ್ಲಿ ಇನ್ವಾಲ್ವ್ ಇರಲ್ಲ, those are called as overhead. Only two costs will come. Remember, only two costs. One is material cost, one more is of labor cost. ಇವು ಎರಡೇ ಕಾಸ್ಟ್. These two costs comes into picture directly involved in the manufacturing of the product. One is material cost, one more is of labor cost. ಇವು ಎರಡು ಬಿಟ್ಟು ನೀವು ಏನೇನು ಖರ್ಚು ಮಾಡ್ತಿರೋ ಅವು ಎಲ್ಲ ಯಾರು ಅಂಡರ್ ಬರುತ್ತೆ? ದೀಸ್ ಕಮ್ಸ್ ಅಂಡರ್ ಓವರ್ ಹೆಡ್ಸ್. ಇವೆಲ್ಲನೂ ಓವರ್ ಹೆಡ್ಸ್ ಅಲ್ಲಿ ಬರುತ್ತೆ. ಸೊ ಅದನ್ನ ನೆನಪ, ಓವರ್ ಹೆಡ್ಸ್ ಅಂತ ಏನಪ್ಪ ಸರಿ ಬಿಟ್ಟು ಮತ್ತೇನು ಬರುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಟು ಪರ್ಚೇಸ್ ದ ಲ್ಯಾಂಡ್. ನಿಮ್ ಕಂಪ್ನಿ ಸ್ಟಾರ್ಟ್ ಮಾಡಕ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ರಂದ್ರೆ ದಟ್ ಕಮ್ಸ್ ಅಂಡರ್ ಓವರ್ ಹೆಡ್. ಬಿಲ್ಡಿಂಗ್ ಕಟ್ಸಿರ್ತೀರಿ, ಬಿಲ್ಡಿಂಗ್ ಕಟ್ಬೇಕಲ್ಲ, ಮತ್ತೆ ಮಷಿನ್ ಹಾಕ್ಬೇಕಲ್ಲ, ಬಿಲ್ಡಿಂಗ್ ಎಕ್ಸ್ಪೆನ್ಸ್ ಏನ್ ಮಾಡ್ತೀರಿ, ದಟ್ ಈಸ್ ಓವರ್ ಹೆಡ್. ಸೊ ದೆನ್ ಅಪಾರ್ಟ್ ಫ್ರಮ್ ದಟ್ ಮತ್ತೆ ಎದಕ್ಕೆ ಸ್ಪೆಂಡ್ ಮಾಡ್ತೀರಿ ಅದ್ ಬಿಟ್ಟು ನೀವು? ಸೊ ಅಲ್ಲಿ ಕಂಪ್ನಿಯಲ್ಲಿ ನೀವು ಏನ್ ಮಾಡ್ತೀರಪ್ಪ, ನೆಕ್ಸ್ಟ್ ಕುಡಿಲಿಕ್ಕೆ ನೀರಿನ ಅರೇಂಜ್ಮೆಂಟ್ ಮಾಡ್ತೀರಿ. ಸೊ ಮೆನಿ ಥಿಂಗ್ಸ್ ವಾಟ್ ಯು ಆರ್ ಡೂಯಿಂಗ್, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದಿ ಓವರ್ ಹೆಡ್ಸ್. ಸೊ ಆ ಕಾಸ್ಟನ್ನು ಕೂಡ ನಿಮ್ಗೆ ರೆಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದು? ಸ್ಟ್ಯಾಂಡರ್ಡ್ ಕಾಸ್ಟ್. ದೆನ್ ನೆಕ್ಸ್ಟ್ ಟು ಡಿಟರ್ಮೈನ್ ದ ಪ್ರೈಸ್. ಟು ಡಿಟರ್ಮೈನ್ ದಿ ಪ್ರೈಸ್. ಪ್ರೈಸ್ ಅಂದ್ರೆ ಏನಪ್ಪ? ಟು ಡಿಟರ್ಮೈನ್ ದಿ ಪ್ರೈಸ್ ಮೀನ್ಸ್ ಒನ್ಸ್ ದ ಪ್ರಾಡಕ್ಟ್ ಗೆಟ್ಸ್ ಮ್ಯಾನುಫ್ಯಾಕ್ಚರ್ಡ್, ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡ್ಬೇಕು ನೀವು. ಆ ಅಮೌಂಟ್ ಅನ್ನ ಫಿಕ್ಸ್ ಹೆಂಗ್ ಮಾಡ್ತೀರಿ? ಬೇಸ್ಡ್ ಆನ್ ದ ಸ್ಟ್ಯಾಂಡರ್ಡ್ ಕಾಸ್ಟ್. ಆ ಸ್ಟ್ಯಾಂಡರ್ಡ್ ಕಾಸ್ಟ್ ನೋಡ್ಬಿಟ್ಟೇನೆ ಅಮೌಂಟ್ ಅನ್ನ ಫಿಕ್ಸ್ ಮಾಡ್ಬೇಕು. ಸುಮ್ಮನೆ ನೀವು ಪ್ರಾಫಿಟ್ ಅನ್ನ ಜಾಸ್ತಿ ಇಟ್ಬಿಟ್ಟು ಅದನ್ನ ಫಿಕ್ಸ್ ಮಾಡ್ಲಿಕ್ಕೆ ಬರಲ್ಲ, ರೈಟ್? ಸೊ ಯು ನೀಡ್ ಸಮ್ 10% or 50% ಮಾರ್ಜಿನ್, ಇಷ್ಟೇ ಪ್ರಾಫಿಟ್ ಆಗ್ಬೇಕಂತ ಹೇಳಿ ಒಂದು ರೇಟ್ ಅನ್ನು ಫಿಕ್ಸ್ ಮಾಡ್ತೀರಿ. ಅದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಕಾಸ್ಟ್ ವಿಲ್ ಹೆಲ್ಪ್ ಯು. ದೆನ್ ಟು ಹ್ಯಾವ್ ಎ ಗುಡ್ ಕಂಟ್ರೋಲ್ ಓವರ್ ಪ್ರೊಡಕ್ಷನ್ ಮೆಥಡ್ಸ್. ಟು ಹ್ಯಾವ್ ಎ ಗುಡ್ ಕಂಟ್ರೋಲ್ ಓವರ್ ಪ್ರೊಡಕ್ಷನ್ ಮೆಥಡ್ಸ್. ಪ್ರೊಡಕ್ಷನ್ ಮೆಥಡ್ಸ್ ಮೇಲೆ ಕಂಟ್ರೋಲ್ ಬರಬೇಕು. ಸೊ different types of production methods you can use it. So how to use different production methods to control the cost? So adanna gottagಬೇಕಂತಂದ್ರೆ then you need to refer the again the standard cost here to measure the overall efficiency of the company. So overall efficiency of the company nu ನೀವು ಮೆಜರ್ ಮಾಡ್ದಂಗ ಆಗತ್ತೆ ಯಾವಾಗ ಸ್ಟ್ಯಾಂಡರ್ಡ್ ಕಾಸ್ಟ್ ಗೊತ್ತಿತ್ತಂದ್ರೆ ನಿಮಗೆ. and not only to measure the overall efficiency of the company, and also you need to improve the overall efficiency of the company. Overall efficiency of the company can also be improved just by the standard cost. So these are all the advantages of the standard cost. So next you will see what is the differences between estimation and costing. So this is very important, the differences between estimation and costing. In 2 question papers he asked define estimation and differences between estimation and costing. If you want, you can write down this question. This is repeatedly asked in the question paper. Define estimation and write the differences between estimation and costing. 5 marks ikkadana. Estimation definition 2 marks and 3 differences 3 marks. 5 marks ಕೇಳಿದಾನೆ ಇದನ್ನು. ಪೆನ್ನು ಪೇಪರ್ ಇದ್ರೆ you can write it down. Define estimation and write the differences between estimation and costing. So we have already seen the definition of estimation and also the definition of costing. First difference ಅಲ್ಲಿ ಅದರ ಡೆಫಿನೇಷನ್ ಬರೀರಿ. ದಟ್ ಈಸ್ ದ ಫಸ್ಟ್ ಡಿಫರೆನ್ಸ್ ಆಗಿಬಿಡುತ್ತೆ. ಡೆಫಿನೇಷನ್ ಏನಾಗುತ್ತೆ? ಎಸ್ಟಿಮೇಷನ್ ಡೆಫಿನೇಷನ್, ಎಸ್ಟಿಮೇಷನ್ ಈಸ್ ದಿ ಕ್ಯಾಲ್ಕುಲೇಷನ್ ಆಫ್ ದಿ ಪ್ರೊಬೇಬಲ್ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಬಿಫೋರ್ ದ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ಸ್. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಎಸ್ಟಿಮೇಷನ್. ನಾನು ಹೇಳ್ಬೇಕಾದಾಗ ಐ ಹ್ಯಾವ್ ಟೋಲ್ಡ್ ಯು ಎಸ್ಟಿಮೇಷನ್ ಈಸ್ ಅನ್ ಆರ್ಟ್ ಆಫ್ ಕ್ಯಾಲ್ಕುಲೇಷನ್ ಆಫ್ ದ ಕಾಸ್ಟ್ ಆಫ್ ಎ ಪ್ರಾಡಕ್ಟ್ ಬಿಫೋರ್ ಆಕ್ಚುಲಿ ಇಟ್ ಗೆಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಅಂತ ಹೇಳಿದ್ದೆ. ಏನಾರ ಬರೀರಿ, ಬಟ್ ದಟ್ ಶುಡ್ ಗಿವ್ ದ ಸೇಮ್ ಮೀನಿಂಗ್. ಎಸ್ಟಿಮೇಷನ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ದ ಪ್ರೊಬೇಬಲ್ ಕಾಸ್ಟ್. ಪ್ರೊಬೇಬಲ್, ಇಟ್ ಈಸ್ ನಾಟ್ ಆಕ್ಚುಯಲ್, ಇಟ್ ಇಸ್ ಅ ಪ್ರೊಬೇಬಲ್, ಆಗಬಹುದು. ಪ್ರೊಬೇಬಲ್ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಬಿಫೋರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ಸ್. ದಿಸ್ ಇಸ್ ಎಸ್ಟಿಮೇಷನ್ ಡೆಫಿನೇಷನ್. ವಾಟ್ ಈಸ್ ಕಾಸ್ಟಿಂಗ್ ಡೆಫಿನೇಷನ್? Costing is the determination of actual cost of the product by adding various elements of expenses incurred. So the actual cost ಅಂತ ಹೇಳ್ತಾ ಇದ್ದಾನೆ. Costing is the determination of actual cost of the product by adding various elements of the expenses incurred after manufacturing. You add the word there, after manufacturing. I have not typed here. You write it after manufacturing. So after manufacturing. So what is the costing? Costing is the determination of actual cost of the product by adding various elements of expenses. Various elements of expenses means you have seen in the previous class. ನಿಮ್ಗೆ ಹೇಳಿದೆ ಏನಂತ ಹೇಳಿದೆ,
ಟೈಮ್ ಅಲೋವೆನ್ಸಸ್ ಅಲ್ಲಿ ಒಂದಿಷ್ಟು ಫ್ಯಾಕ್ಟರ್ಸ್ಗಳನ್ನು ನೀವು ಕನ್ಸಿಡರ್ ಮಾಡಿರಂಗಿಲ್ಲ. ಸೊ ಸೊ ದಟ್ ಈಸ್ ಟು ಅನ್ಅವಾಯ್ಡಬಲ್ ಎರರ್ಸ್ ಅಂಡ್ ಅವಾಯ್ಡಬಲ್ ಎರರ್ಸ್ ಅಲ್ಲಿ ಹೇಳಿದೆ. ಸೊ ಅವಾಯ್ಡಬಲ್ ಎರರ್ಸ್ ಅಲ್ಲಿ ಪೂರ್ ಅನಾಲಿಸಿಸ್, ಸೊ ದೇರ್ ಆರ್ ಸೋ ಮೆನಿ ಸ್ಟೆಪ್ಸ್ ವೇರ್ ದೇರ್. ಸೊ ಅಲ್ಲಿನೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಅವನ್ನ ನೀವು ಒಂದೊಂದ್ಸರಿ ಕನ್ಸಿಡರ್ ಮಾಡಿರಂಗಿಲ್ಲ ಎಸ್ಟಿಮೇಷನ್ ಮಾಡಬೇಕಾದಾಗ. ಸೊ ಅವಾಗ ಅದು ಆಕ್ಚುಯಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕಾದಾಗ ಆಗಿರುತ್ತೆ. ಸೊ ಅಂಥವನು ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕು. ದಟ್ ಈಸ್ ದ ಎಲಿಮೆಂಟ್ಸ್ ಆಫ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಕಾಸ್ಟಿಂಗ್. ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್ ಎರಡು ಡೆಫಿನೇಷನ್ ಬರೆದ್ರೆ ಫಸ್ಟ್ ಡಿಫರೆನ್ಸ್ ಆಯ್ತು. ದೆನ್ ನೆಕ್ಸ್ಟ್ ಒನ್ ಈಸ್ ಎಸ್ಟಿಮೇಷನ್ ರಿಕ್ವೈರ್ಸ್ ಹೈ ಟೆಕ್ನಿಕಲ್ ನಾಲೆಜ್ ಅಂಡ್ ದೇರ್ ಫೋರ್ ಈಸ್ ಡನ್ ಬೈ ಎಂಜಿನಿಯರ್ಸ್. ಇದನ್ನ ಆಲ್ರೆಡಿ ಹೇಳಿ ನಾನು. ಎಸ್ಟಿಮೇಷನ್ ರಿಕ್ವೈರ್ಸ್ ಹೈ ಟೆಕ್ನಿಕಲ್ ನಾಲೆಜ್ ಅಂಡ್ ದೇರ್ ಫೋರ್ ಇಟ್ ಈಸ್ ಡನ್ ಬೈ ದಿ ಎಂಜಿನಿಯರ್ಸ್. And what is costing? Costing requires the knowledge of accounts and therefore it's done by accountants. ಇದನ್ನ ಅಕೌಂಟೆಂಟ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ಇಷ್ಟು ಐತಿ ಕಾಸ್ಟ್ ಅಂತ ಬರೆದಿಟ್ಟಿರ್ತೀರಿ. ಸೊ ದ ಅಕೌಂಟ್ಸ್ ಪೀಪಲ್ ವಿಲ್ ಡೂ ದಿ ಕಾಸ್ಟಿಂಗ್. Then estimation forecasts. I have told you forecast means it is the future prediction. Estimation forecasts about the probable cost and hence about profitability of the product before manufacture and whether one should manufacture or not. ನೋಡ್ರಿ, ಪ್ರೊಬೈಬಲ್ ಕಾಸ್ಟ್ ಅನ್ನ ಫೋರ್ಕಾಸ್ಟ್ ಮಾಡುತ್ತೆ. ಯಾವುದು? ಎಸ್ಟಿಮೇಷನ್. ಅದು ಪ್ರಾಫಿಟ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಹೇಳುತ್ತೆ ನಿಮಗೆ. ಯಾವಾಗ ಹೇಳುತ್ತಾ? ಬಿಫೋರ್ ಮ್ಯಾನುಫ್ಯಾಕ್ಚರ್ ಮಾಡೋಕಿನ ಮುಂಚೆನೆ ಹೇಳುತ್ತದ. ಸೊ ಅದನ್ನು ನೋಡಿಬಿಟ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಬೇಕೋ ಬೇಡೋ ಅನ್ನೋದನ್ನ ಗೊತ್ತಾಗುತ್ತೆ ನಿಮಗೆ. ಸೊ ದಟ್ ಈಸ್ ಎಸ್ಟಿಮೇಷನ್. ಬಟ್ ಕಾಸ್ಟಿಂಗ್ ಟೆಲ್ಸ್ ಅಬೌಟ್ ದಿ ಪ್ರಾಫಿಟಬಿಲಿಟಿ ಆಫ್ ದ ಪ್ರಾಡಕ್ಟ್ ಆಫ್ಟರ್ ಮ್ಯಾನುಫ್ಯಾಕ್ಚರ್ ಮಾಡಿದ ಮೇಲೆ ನಿಮಗೆ ಪ್ರಾಫಿಟ್ ಆಗುತ್ತಿಲ್ಲ ಅನ್ನೋದು ಹೇಳುತ್ತೆ ಅದು ಕಾಸ್ಟಿಂಗ್. ಅವಾಗ ತಗೊಂಡು ಏನು ಮಾಡ್ತೀರಿ, ರೈಟ್? ಸೊ ಬಟ್ ದ ಕಾಸ್ಟಿಂಗ್ ಟೆಲ್ಸ್ ಅಬೌಟ್ ದಿ ಪ್ರಾಫಿಟಬಿಲಿಟಿ ಆಫ್ ದ ಪ್ರಾಡಕ್ಟ್ ಆಫ್ಟರ್ ಮ್ಯಾನುಫ್ಯಾಕ್ಚರ್, ಬಟ್ ಪ್ರಾಫಿಟಬಿಲಿಟಿ ಆಫ್ ದ ಪ್ರಾಡಕ್ಟ್ ಬಿಫೋರ್ ಮ್ಯಾನುಫ್ಯಾಕ್ಚರಿಂಗ್ ಯಾವ್ದು ಹೇಳುತ್ತೆ? ಎಸ್ಟಿಮೇಷನ್ ಹೇಳುತ್ತೆ. So these three differences, only three differences are given in the book. You write only three differences. This question maximum times asked only for 3 marks. One the definition ಕೇಳ್ತಾನೆ, ಒಂದು ಡಿಫರೆನ್ಸ್ ಕೇಳ್ತಾನೆ, ರೈಟ್? ಇದು ಡಿಫರೆನ್ಸ್ ಅರ್ಥ ಆಯ್ತಾ? ಥರ್ಡ್ ಒನ್. ಓಕೆ. ಸೊ ಎಸ್ಟಿಮೇಷನ್ ಅಂತಂದ್ರೆ ಏನು? ಎಸ್ಟಿಮೇಷನ್ ಫೋರ್ಕಾಸ್ಟ್ ಅಂತ ಹೇಳ್ತಾನೆ. ಫೋರ್ಕಾಸ್ಟ್ ಅಂದ್ರೆ ಏನು? ಫ್ಯೂಚರ್ ಹೇಳೋದು, ಫ್ಯೂಚರ್ ಬಗ್ಗೆ ಹೇಳೋದು ಫೋರ್ಕಾಸ್ಟ್. ಫ್ಯೂಚರ್ ಪ್ರಿಡಿಕ್ಷನ್ ಈಸ್ ಕಾಲ್ಡ್ ಆಸ್ ಫೋರ್ಕಾಸ್ಟ್. ಭವಿಷ್ಯದ ಹೇಳುತ್ತಲ್ಲ, ಭವಿಷ್ಯದಲ್ಲಿ ಹಿಂಗೆ ಆಗುತ್ತಾ ಅಂತ ಏನು ಹೇಳ್ತೀವಲ್ಲ, ಅದು ಫೋರ್ಕಾಸ್ಟ್ ಅಂತ ಕರಿತೀವಿ ನಾವು. ಅಂದ್ರೆ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿರಲ್ಲ, ಆಗೋದಕ್ಕಿಂತ ಮುಂಚೆನೆ ನಾವು ಹೇಳ್ತಾ ಇರ್ತೀವಿ ಇಲ್ಲಿ ಅದು ಪ್ರಾಫಿಟ್ ಆಗುತ್ತಾ ಇಲ್ಲ ಅಂತೇಳಿ ಎಸ್ಟಿಮೇಷನ್ ಮಾಡಿ. ಸೊ ಅದು ಎಸ್ಟಿಮೇಷನ್ ಅಲ್ಲಿ ಮಾಡ್ತೀವಿ ನಾವು. ಎಸ್ಟಿಮೇಷನ್ ಅಂತಂದ್ರೆ ಅದು ಮ್ಯಾನುಫ್ಯಾಕ್ಚರ್ ಮಾಡೋಕಿನ ಮುಂಚೆನೆ ಭವಿಷ್ಯದಲ್ಲಿ ನಾವು ಹೇಳೋದು ಇದು ಪ್ರಾಫಿಟ್ ಆಗತ್ತಾ ಇಲ್ಲ ಅಂತ ಹೇಳಿ. ಸೊ ದಟ್ ಈಸ್ ದ ಒನ್, ರೈಟ್? ಬಟ್ ಕಾಸ್ಟಿಂಗ್ ಏನಾಗತ್ತಪ್ಪ ಅಂತಂದ್ರೆ ನಿಮಗೆ ಪ್ರಾಫಿಟ್ ಆಗುತ್ತಾ ಇಲ್ಲ ಅನ್ನೋದನ್ನ ಆಫ್ಟರ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಹೇಳುತ್ತದೆ. ಬಿಕಾಸ್ ದ ಕಾಸ್ಟಿಂಗ್ ಈಸ್ ಎ ಕ್ಯಾಲ್ಕುಲೇಷನ್ ಆಫ್ ದಿ ಟೋಟಲ್ ಪ್ರೈಸ್ ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಆಫ್ಟರ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಕಾಸ್ಟಿಂಗ್ ಮಾಡ್ತೀವಿ ನಾವು. ಅದಕ್ಕೆ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಪ್ರಾಫಿಟ್ ಆಗತ್ತಿಲ್ಲ ಅಂತ ಹೇಳುತ್ತೆ ಕಾಸ್ಟಿಂಗ್. ಮ್ಯಾನುಫ್ಯಾಕ್ಚರ್ ಆಗೋದಕ್ಕಿಂತ ಮುಂಚೆ ಪ್ರಾಫಿಟ್ ಆಗತ್ತಿಲ್ಲ ಅಂತ ಹೇಳುತ್ತೆ ಯಾವುದು? ಎಸ್ಟಿಮೇಷನ್. ದಟ್ ಈಸ್ ದ ಡಿಫರೆನ್ಸ್. ಓಕೆ ಓಕೆ, ನೆಕ್ಸ್ಟ್ ವಿಲ್ ಸಿ. ಸೊ ದ ಅಡ್ವಾಂಟೇಜಸ್ ಆಫ್ ಎಫಿಸಿಯಂಟ್ ಕಾಸ್ಟಿಂಗ್. ನಾವು ದ ಅಡ್ವಾಂಟೇಜಸ್ ಆಫ್ ಕಾಸ್ಟಿಂಗ್ ನೋಡೋಣ ಈಗ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿ ಕಾಸ್ಟಿಂಗ್? ಸೊ ಫಸ್ಟ್ ಒನ್ ಈಸ್ it provides data for comparison between actual cost and estimated cost of an article. It's clear, I think. Advantages ಏನಪ್ಪ? ಎಫಿಷಿಯಂಟ್ ಕಾಸ್ಟಿಂಗ್ ದ ಅಡ್ವಾಂಟೇಜಸ್ ಏನು ಅಂತಂದ್ರೆ ಅದು ಡೇಟಾ ಪ್ರೊವೈಡ್ ಮಾಡುತ್ತೆ. ಎದಕ್ಕೆ ಡೇಟಾ ಪ್ರೊವೈಡ್ ಮಾಡುತ್ತೆ ನಿಮಗಂದ್ರೆ ಕಂಪ್ಯಾರಿಸನ್ ಮಾಡಲಿಕ್ಕೆ. ಎದರ ಜೊತೆ ಕಂಪ್ಯಾರಿಸನ್ ಮಾಡಲಿಕ್ಕೆ? ಎಸ್ಟಿಮೇಟೆಡ್ ಕಾಸ್ಟ್ ಅಂತಾನೆ. ಎಸ್ಟಿಮೇಟೆಡ್ ಕಾಸ್ಟ್ ಮೀನ್ಸ್ ಇಟ್ ಈಸ್ ಎಸ್ಟಿಮೇಷನ್. ಎಸ್ಟಿಮೇಷನ್ ಅಲ್ಲಿ ಬಿಫೋರ್ ಮ್ಯಾನುಫ್ಯಾಕ್ಚರಿಂಗ್ ಏನು ಕಾಸ್ಟ್ ಮಾಡಿರ್ತೀರೋ ಆಕ್ಚುಯಲ್ ಆಗಿ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಏನು ಕಾಸ್ಟ್ ಬರುತ್ತೋ ಎರಡನ್ನೂ ಕಂಪ್ಯಾರಿಸನ್ ಮಾಡಲಿಕ್ಕೆ ಕಾಸ್ಟಿಂಗ್ ಹೆಲ್ಪ್ ಮಾಡುತ್ತೆ ನಿಮಗೆ. ಸೊ ದಟ್ ಈಸ್ ದ ಫಸ್ಟ್ ಅಡ್ವಾಂಟೇಜ್. ಸೆಕೆಂಡ್ ಅಡ್ವಾಂಟೇಜ್ ಇಸ್ ಇಟ್ ಗಿವ್ಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಪ್ರಾಫಿಟೇಬಲ್ ಅಂಡ್ ಅನ್ಪ್ರಾಫಿಟೇಬಲ್ ಆಕ್ಟಿವಿಟೀಸ್. ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ನೀವು ಆಕ್ಚುಯಲ್ ಕಾಸ್ಟ್ ಅನ್ನ ಕಂಡಿಡಿದ ಮೇಲೆ ಸೊ ಆ ಇನ್ಫಾರ್ಮೇಶನ್ ಕೊಡುತ್ತೆ ಎದರ ಬಗ್ಗೆ ಪ್ರಾಫಿಟೇಬಲ್ ಆಗುತ್ತೋ ಅಥವಾ ಅನ್ಪ್ರಾಫಿಟೇಬಲ್ ಆಗುತ್ತೋ, ಸರ್ಟನ್ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್, ಅದ್ರ ಬಗ್ಗೆನೂ ಐಡಿಯಾ ಕೊಡುತ್ತೆ. ದಟ್ ಈಸ್ ಆಲ್ಸೋ ದ ಅಡ್ವಾಂಟೇಜಸ್ ಆಫ್ ದಿ ಕಾಸ್ಟಿಂಗ್. ಸೊ ಇಟ್ ಕೀಪ್ಸ್ ಕಂಟ್ರೋಲ್ ಓವರ್ ಸೆಲ್ಲಿಂಗ್ ಪ್ರೈಸ್.
ಸೆಲ್ಲಿಂಗ್ ಪ್ರೈಸ್ ಮೇಲೆ ಕಂಟ್ರೋಲ್ ನಿಮಗೆ ಸಿಗಬೇಕಂತಂದ್ರೆ ಕಾಸ್ಟಿಂಗ್ನೇ ಕೊಡುತ್ತೆ ನಿಮಗೆ. ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ರೇಟನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಆದಮೇಲೆ ಆ್ಯಡಿಂಗ್ ಸಮ್ ಪ್ರಾಫಿಟ್ ಯು ನೀಡ್ ಟು ಫಿಕ್ಸ್ ದ ಸೆಲ್ಲಿಂಗ್ ಪ್ರೈಸ್. ಆ ಸೆಲ್ಲಿಂಗ್ ಪ್ರೈಸ್ ಮೇಲೆ ನಿಮ್ಗೆ ಕಂಟ್ರೋಲ್ ಯಾವಾಗ ಸಿಗುತ್ತಪ್ಪ ಅಂತಂದ್ರೆ ಒನ್ಸ್ ಇಫ್ ಯು ನೋ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಸೊ ದಟ್ ಈಸ್ ಆಲ್ಸೋ ಅಡ್ವಾಂಟೇಜಸ್ ಆಫ್ ದಿ ಕಾಸ್ಟಿಂಗ್. ದೆನ್ ಇಟ್ ಹೆಲ್ಪ್ಸ್ ಮ್ಯಾನೇಜ್ಮೆಂಟ್ ಇನ್ ಫಾರ್ಮಿಂಗ್ ದ ಪಾಲಿಸೀಸ್ ಆಫ್ ಪ್ರೈಸ್ ಡಿಟರ್ಮಿನೇಷನ್. ಈಗ ಆ ಪ್ರೈಸ್ ಡಿಟರ್ಮಿನೇಷನ್ ಮೀನ್ಸ್ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡಬೇಕಾದಾಗ ಸುಮ್ಮನೆ ಫಿಕ್ಸ್ ಮಾಡಲ್ಲ, ಯು ನೀಡ್ ಸಮ್ ಪಾಲಿಸೀಸ್, ಯು ನೀಡ್ ಟು ಯೂಸ್ ಸಮ್ ಪಾಲಿಸೀಸ್ or you need to follow certain rules and regulations while fixing the selling price. ಆ ಪಾಲಿಸೀಸ್ ಅನ್ನ ಮಾಡಲಿಕ್ಕೆ ಸೊ ದಿಸ್ ಕಾಸ್ಟಿಂಗ್ ಹೆಲ್ಪ್ಸ್ ಅಂತ ಹೇಳ್ತಾನೆ. ದೆನ್ ನೆಕ್ಸ್ಟ್ ಇಟ್ ಪ್ರೊವೈಡ್ಸ್ ಆನ್ ಎಫೆಕ್ಟಿವ್ ಚೆಕ್ ಆನ್ ವೇಜ್ ಸಿಸ್ಟಮ್. ಸೊ ಇಟ್ ಪ್ರೊವೈಡ್ಸ್ ಆನ್ ಎಫೆಕ್ಟಿವ್ ಚೆಕ್ ಆನ್ ವೇಜ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಯಾಕೆ ಜಾಸ್ತಿ ಬಂತು, ಮಟೀರಿಯಲ್ ಕಾಸ್ಟ್ ಅಂತೂ ಇಷ್ಟಿದೆ, ದೆನ್ ನಾವು ಲೇಬರ್ಗೆ ಏನಾದರೂ ಜಾಸ್ತಿ ಕೊಡ್ತಾ ಇದ್ದೀವೇನೋ, ರೇಟು ಪೇಮೆಂಟ್ ಜಾಸ್ತಿ ಕೊಡ್ತಾ ಇದ್ದೀವೇನೋ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಹಚ್ತದೆ ಯಾವುದು, ಕಾಸ್ಟಿಂಗ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಇಟ್ ಪ್ರೊವೈಡ್ಸ್ ಆನ್ ಎಫೆಕ್ಟಿವ್ ಚೆಕ್ ಆನ್ ದಿ ವೇಜ್ ಸಿಸ್ಟಮ್. ವೇಜ್ ಮೀನ್ಸ್ ಇಟ್ ಇಸ್ ಅ ಸ್ಯಾಲರಿ ಗಿವನ್ ಟು ದಿ ವರ್ಕರ್ಸ್, ದಟ್ ಈಸ್ ಕಾಲ್ಡ್ ಆಸ್ ವೇಜ್. ಸೊ ಅದನ್ನ ನೀವು ಚೆಕ್ ಮಾಡಲಿಕ್ಕೆ ಯಾವ್ದು ಹೇಳುತ್ತೆ, ಹೆಲ್ಪ್ ಮಾಡುತ್ತೆ, ಕಾಸ್ಟಿಂಗ್ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ದಿ ಅಡ್ವಾಂಟೇಜಸ್. ದೆನ್ ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಇನ್ ಸೆಟಲ್ಮೆಂಟ್ ಆಫ್ ವೇಜ್ ರೇಟ್ಸ್. Wage rates means salary rates with trade unions at the times of dispute. At the times of dispute ಅಂದ್ರೆ ಜಗಳ, ಯಾರು ವರ್ಕರ್ಸು ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಜಗಳ ಬಂದಾಗ ಅವ್ರು ಸ್ಟ್ರೈಕ್ ಮಾಡಕ್ ಕೊಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಡಿಸ್ಪ್ಯೂಟ್. ಅವ್ರು ಜಗಳ ಹೆಂಗ್ ಮಾಡಕ್ ಕೊಡ್ತಾರ, ಥ್ರೂ ಟ್ರೇಡ್ ಯೂನಿಯನ್ಸ್ ಅಂತ ಮಾಡ್ಕೊಂಡಿರ್ತಾರೆ ಅವ್ರ ಕಂಪ್ನಿಯಲ್ಲಿ. ಆ ಯೂನಿಯನ್ಸ್ ಮುಖಾಂತರ ಸ್ಟ್ರೈಕ್ ಮಾಡ್ತಾರೆ ಅವರು, ಇಂಡಿವಿಜುವಲ್ ಆಗಿ ಸ್ಟ್ರೈಕ್ ಮಾಡಲ್ಲ ಅಲ್ಲಿ. ಸೊ ಆ ಯೂನಿಯನ್ಸ್ ಮುಖಾಂತರ ಅವ್ರು ಸ್ಟ್ರೈಕ್ ಮಾಡಕ್ ಕೂತಾಗ ಆ ಯೂನಿಯನ್ ಲೀಡರ್ಸ್ ಅಂತ ಇರ್ತಾರ, ಆ ಯೂನಿಯನ್ ಲೀಡರ್ಸ್ ಏನ್ ಮಾಡ್ತಾರ, ಆ ಕಂಪನಿ ಮ್ಯಾನೇಜ್ಮೆಂಟ್ ಜೊತೆ ಹೋಗಿ ಮಾತಾಡ್ತಾರೆ. ಮಾತಾಡಿ ನಾವು ಇಷ್ಟ ಕೊಡ್ತೀರಿ ಅಂದ್ರೆ ನಾವು ಸ್ಟ್ರೈಕ್ ಹಿಂದೆ ತಗೋತೀವಿ ಅಂತ ಹೇಳ್ತಾರೆ. ಸೊ ಅವರು ಟ್ರೇಡ್ ಯೂನಿಯನ್ಸ್ದವರು ಸ್ಟ್ರೈಕ್ ಕೂಡ ಹೋಗಂದ್ರೆ ಸುಮ್ಮನೆ ಕೊಡಂಗಿಲ್ಲ ಅವರು. ಆ ವರ್ಕರ್ಸ್ ಇವನ್ ಇಂಜಿನಿಯರ್ಸ್ಗಿನ್ನ ಶಾಣ್ಯಾರ ಇರ್ತಾರ ಅವರು. ಅವ್ರಿಗೆಲ್ಲ ಗೊತ್ತಿರುತ್ತೆ ಈ ಕಂಪನಿ ಪ್ರಾಡಕ್ಟ್ ಹೆಂಗ್ ಸೇಲ್ ಆಗ್ತಿರುತ್ತೆ, ಎಷ್ಟು ಈ ಕಂಪನಿ ಪ್ರಾಫಿಟ್ ಮಾಡ್ತಾ ಇರುತ್ತೆ, ಎಲ್ಲ ಸ್ಟಡಿ ಮಾಡ್ತಿರ್ತಾರ ಅವರು. ಅದನ್ನು ನೋಡಿ ಆದ್ಮೇಲೆನೆ ಅವ್ರು ಸ್ಟ್ರೈಕ್ ಕೊಡೋದು. ಇಷ್ಟೆಲ್ಲ ಪ್ರಾಫಿಟ್ ಇದೆ ಕಂಪ್ನಿಗೆ, ಅದರಲ್ಲಿ ನಮ್ಗೆ ಇನ್ನೂ ಸ್ಯಾಲ್ರಿ ಜಾಸ್ತಿ ಮಾಡಿಸ್ಕೊಳ್ಳೋಣ ನಾವು ಅಂತಾರ ಅವ್ರು, ರೈಟ್. ಅದಕ್ಕೆ ಏನ್ ಹೇಳ್ತಾ ಅಂದ್ರೆ ಈ ಕಾಸ್ಟಿಂಗ್ ಎದಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ ಇನ್ ಸೆಟಲ್ಮೆಂಟ್ ಆಫ್ ವೇಜ್ ರೇಟ್ಸ್ ಮೀನ್ಸ್ ಆ ಎಂಪ್ಲಾಯೀಸ್ ಸ್ಯಾಲ್ರಿ ಬಗ್ಗೆ ಎಷ್ಟು ಫಿಕ್ಸ್ ಮಾಡಬೇಕು, ಏನ್ ಕೊಡಬೇಕು, ಬೋನಸ್ ಕೊಡ್ತಾರೋ ಇಲ್ಲೋ ಅದನ್ನೆಲ್ಲನೂ ಫಿಕ್ಸ್ ಮಾಡ್ಬೇಕಂತಂದ್ರೆ ದ ಕಂಪನಿ ಪೀಪಲ್ ವಿಲ್ ಲುಕ್ ಅಟ್ ದಿ ಕಾಸ್ಟ್ ಆಫ್ ದಟ್ ಪ್ರಾಡಕ್ಟ್, ಬೇಸ್ಡ್ ಆನ್ ದ ಪ್ರಾಫಿಟ್ ದೇ ವಿಲ್ ಫಿಕ್ಸ್ ದಿ ರೇಟ್ಸ್. ಸೊ ದಟ್ ಆಲ್ಸೋ ಈ ಕೇಸಸ್ ಅಲ್ಲಿನೂ ಕೂಡ the costing will help. Then next it helps in tracing wastage, leakage and spoiled materials. ಕಾಸ್ಟಿಂಗ್ ವೇಸ್ಟ್ ಎಲ್ಲಾಗತ್ತೆ ಟ್ರೇಸ್ ಮಾಡ್ಲಿಕ್ಕೂ ಹೆಲ್ಪ್ ಮಾಡುತ್ತೆ. ಏನ್ ಲೀಕೇಜ್ ಆಗುತ್ತೆ ಅಂದ್ರೆ ಅನ್ನೆಸರಿ ಸ್ಪೆಂಡ್ ಎಲ್ಲಿ ಖರ್ಚು ಮಾಡ್ತಾ ಇದೀವಿ ಅನ್ನೋದನ್ನು ಹೇಳಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ದೆನ್ ಸ್ಪಾಯ್ಲ್ಡ್ ಮಟೀರಿಯಲ್ಸ್, ಎಲ್ಲಿ ಆ ಮಟೀರಿಯಲ್ ವೇಸ್ಟ್ ಆಗುತ್ತೆ, ಕೆಡ್ತಾ ಇದೆ, ಸೊ ಅಲ್ಲಿನೂ ಕೂಡ ನಮಗೆ ಗೊತ್ತಾಗಬೇಕಂದ್ರೆ ವಿ ಶುಡ್ ನೋ ದಿ ಕಾಸ್ಟಿಂಗ್ ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್. The next, it helps in tracing actual causes of reduction in profits. It helps in tracing actual causes of reduction in profits. Profits ಕಡಿಮೆ ಆಗಕತ್ತಪ್ಪ ಅಂತಂದ್ರೆ ನಾವು ಎಲ್ಲಿ ತಪ್ಪು, ಯಾಕೆ ನಮಗೆ ಪ್ರಾಫಿಟ್ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೂ ಕೂಡ ಕಾಸ್ಟಿಂಗ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾನೆ. ಸೊ ಯಾಕೆ ಅಲ್ಲಿ ಆಗ್ತಾ ಇದೆಯಪ್ಪ ಅಂದ್ರೆ ಒಂದ್ ವೇಳೆ ನಾವು ರೇಟನ್ನು ಹೆಚ್ಚಿಗೆ ಫಿಕ್ಸ್ ಮಾಡಿರ್ತೀವಿ, ಇಲ್ಲ ರೇಟನ್ನು ಕಡಿಮೆ ಫಿಕ್ಸ್ ಮಾಡಿರ್ತೀವಿ. ಸೊ ಇದೆಲ್ಲನೂ ನೋಡ್ಲಿಕ್ಕೆ ನಿಮಗೆ ಆ ಕಾಸ್ಟಿಂಗ್ ಹೆಲ್ಪ್ ಆಗುತ್ತೆ, right? So that is the one more advantages of the efficient costing. The next one is it helps in deciding about purchasing of particular material or to manufacture. ಅಂದ್ರೆ ಆ ಒಂದು ಪ್ರಾಡಕ್ಟ್ ಅನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದಾಗ ಪರ್ಟಿಕ್ಯುಲರ್ ಮಟೀರಿಯಲ್ ಅನ್ನ, ಅಂದ್ರೆ ಆ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಯಾವ ಮಟೀರಿಯಲ್ ನಿಮ್ಗೆ ಬೇಕಾಗುತ್ತೋ ಆ ಮಟೀರಿಯಲ್ ಅನ್ನ ನೀವು ಏನು ಬೇರೆ ಕಡೆಯಿಂದ ತರಿಸ್ಕೋಬೇಕೋ ಆರ್ ನಿಮ್ಮ ಕಂಪ್ನಿಯಲ್ಲೇನೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೋ ಅನ್ನೋದನ್ನ ಆ ಕಾಸ್ಟಿಂಗ್ ಹೇಳುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಅಗೇನ್ ಅಡ್ವಾಂಟೇಜಸ್ ಆಫ್ ದಿ ಕಾಸ್ಟಿಂಗ್. ದೆನ್ ಇಟ್ ಪ್ರೊವೈಡ್ಸ್ ಡೇಟಾ ಫಾರ್ ಓವರ್ ಹೆಡ್ ಚಾರ್ಜಸ್ ಅಂತ ಹೇಳ್ತಾನೆ. ಸೊ ಓವರ್ ಹೆಡ್ ಚಾರ್ಜಸ್ ಯು ನೋ ಆಲ್ರೆಡಿ ವಾಟ್ ಆರ್ ದ ಓವರ್ ಹೆಡ್ಸ್, ಐ ಎಕ್ಸ್ಪ್ಲೇನ್, ಟು ಅಸಿಸ್ಟ್ ಇನ್ ದ ಪ್ರಿಪರೇಷನ್ ಆಫ್ ಎಸ್ಟಿಮೇಟ್ಸ್.
ಸೊ ಅದಕ್ಕೆ ಏನಾಗುತ್ತೆ, ಕಾಸ್ಟಿಂಗ್ ನೋಡಿದ ಮೇಲೆ ಒಂದು ಸೀಟಲ್ಲಿ ಮಾಡಿರ್ತಾರೆ ಅವ್ರು ಕಾಸ್ಟಿಂಗ್. ಮಟೀರಿಯಲ್ಗೆ ಎಷ್ಟು ಹತ್ತು, ಲೇಬರಿಗೆ ಎಷ್ಟು ಕೊಟ್ವಿ, ಮಷಿನ್ ಮೇಲೆ ನಾವು ಲುಬ್ರಿಕೇಶನ್ ಮಾಡಲಿಕ್ಕೆ ಎಷ್ಟು ಯೂಸ್ ಮಾಡಿದ್ವಿ, ಇದೆಲ್ಲ ಖರ್ಚು ಹಚ್ಚಿರ್ತಾರಲ್ಲ, ಅದನ್ನೆಲ್ಲ ಚಾರ್ಜಸನ್ನು ನೋಡಿದ ಮೇಲೆ ಸೊ ನಿಮಗೆ ಅಸಿಸ್ಟ್ ಇನ್ ದ ಪ್ರಿಪರೇಷನ್ ಆಫ್ ಎಸ್ಟಿಮೇಟ್ಸ್ ಅದೇನು ಮಾಡುತ್ತೆ, ಅವಾಗ ನಿಮಗೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಎಸ್ಟಿಮೇಟನ್ನು ಪ್ರಿಪೇರ್ ಮಾಡಲಿಕ್ಕೆ. ಸೊ ದಟ್ ಈಸ್ ಆಲ್ಸೋ ದಿ ಅಡ್ವಾಂಟೇಜಸ್ ಆಫ್ ದಿ ಕಾಸ್ಟಿಂಗ್. The next one is it helps in determining the efficiency of administrative and operative functions. ಅವಾಗ ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಾ ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಎಚ್ ಆರ್ ಡಿಪಾರ್ಟ್ಮೆಂಟಲ್ಲಿ. ಸೊ ಎಚ್ ಆರ್ ಡಿಪಾರ್ಟ್ಮೆಂಟ್ ಅವೆಲ್ಲ ಅಡ್ಮಿನಿಸ್ಟ್ರೇಷನ್ಸ್ ಇರ್ತಾರೆ ಅವರು. ಸೊ ಅವರು ಮತ್ತು ಆಪರೇಟಿವ್ ಫಂಕ್ಷನ್ಸನ್ನು ನಿಮಗೆ ಡಿಟರ್ಮೈನ್ ಮಾಡಲಿಕ್ಕೆ, ಕಂಡುಹಿಡಲಿಕ್ಕೆ ಏನಾದರೂ ಚೇಂಜಸ್ ಮಾಡೋಕ್ಕಾಗುತ್ತನೋ, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಇನ್ನಷ್ಟು ಎಫಿಷಿಯೆಂಟಾಗಿ ವರ್ಕ್ ಮಾಡಲಿಕ್ಕೆ ಏನಾದರೂ ಮಾಡ್ಲಿಕ್ಕೆ ಆಗುತ್ತೇನೋ, ಸೊ ಅನ್ನೋದನ್ನು ನೀವು ಆ ಕಾಸ್ಟಿಂಗನ್ನು ನೋಡಿಬಿಟ್ಟು ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಐತಿ ಅಂತ ಹೇಳ್ತಾನೆ. ದಟ್ ಈಸ್ ಒನ್ ಮೋರ್ ಅಡ್ವಾಂಟೇಜಸ್ ಆಫ್ ಇಟ್. ದೆನ್ ಇಟ್ ಹೆಲ್ಪ್ಸ್ ಇನ್ ಕಂಪೇರಿಂಗ್ ದಿ ಔಟ್ಪುಟ್ ಆಫ್ ದ ಪರ್ಸನ್ಸ್ ಆಫ್ ದ ಸೇಮ್ ಟ್ರೇಡ್. ಇಟ್ ಹೆಲ್ಪ್ಸ್ ಇನ್ ಕಂಪೇರಿಂಗ್ ದಿ ಔಟ್ಪುಟ್ ಆಫ್ ದ ಪರ್ಸನ್ಸ್ ಆಫ್ ದ ಸೇಮ್ ಟ್ರೇಡ್. ಅಂದರೆ ಸೇಮ್ ಟ್ರೇಡ್ ಮೀನ್ಸ್, ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದೇರ್ ಇಸ್ ಅ ಒನ್ ITI ಪರ್ಸನ್ ಇಸ್ ದೇರ್. ಇಫ್ ದಟ್ ITI ಪರ್ಸನ್, ಎಲ್ಲರೂ ITI ದವರು ಇದ್ರು ಅನ್ಕೊಡು, ಒಂದು 10 ಜನ ITI ಜನ ವರ್ಕ್ ಮಾಡ್ತಾ ಇದ್ದಾರೆ ಮಷಿನ್ ಮೇಲೆ. ಈಗ ಇಫ್ ದೇ ಆರ್ ವರ್ಕಿಂಗ್ ಆನ್ ದ ಮಷಿನ್, ಸೊ ಆಲ್ 10 ಪೀಪಲ್ ಶುಡ್ ವರ್ಕ್ ವಿತ್ ದ ಸೇಮ್ ಎಫಿಷಿಯನ್ಸಿ. ಯಾಕಂದ್ರೆ ಸೇಮ್ ಟ್ರೇಡ್ ಆರ್ ದೇರ್, ಆಲ್ ಆರ್ ಫ್ರಮ್ ITI ಟ್ರೇಡ್, ಸೊ ದೇ ಹ್ಯಾವ್ ಟು ವರ್ಕ್ ಕರೆಕ್ಟ್ಲಿ. ಎಲ್ಲರೂ 10 ಜನ ವರ್ಕ್ ಮಾಡಬೇಕು. ಸೊ ವರ್ಕ್ ಮಾಡಲಿಲ್ಲ ಅಂತಂದ್ರೆ ಆ ಕಂಪ್ಯಾರಿಸನ್ ಮಾಡಲಿಕ್ಕೆ, ಯಾಕೆ ವರ್ಕ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ, ಕಂಪ್ಯಾರಿಸನ್ ಮಾಡ್ಲಿಕ್ಕೂ ಕೂಡ ಸೊ ದ ಕಾಸ್ಟಿಂಗ್ ವಿಲ್ ಹೆಲ್ಪ್ ಅಂತ ಹೇಳ್ತಾನೆ. ಸೊ ಕಾಸ್ಟಿಂಗ್ ಡೈರೆಕ್ಟ್ಲಿ ಕಂಪೇರ್ ಮಾಡಲ್ಲ, ಇಂಡೈರೆಕ್ಟ್ಲಿ ದಟ್ ಹೆಲ್ಪ್ಸ್ ಇನ್ ಕಂಪೇರಿಂಗ್ ದಿ ಪರ್ಸನ್ಸ್ ಆಲ್ಸೋ. ದೆನ್ ಇಟ್ ಪ್ರೊವೈಡ್ಸ್ information of detailed expenditure so that it can be checked when it is tending to exceed. ನೋಡ್ರಿ, ಡಿಟೇಲ್ಡ್ ಎಕ್ಸ್ಪೆಂಡಿಚರ್ ಏನು ಮಾಡಿರ್ತೀರಿ, ಆ ಡಿಟೇಲ್ಡ್ ಎಕ್ಸ್ಪೆಂಡಿಚರ್ ಬಗ್ಗೆ ಇನ್ಫಾರ್ಮೇಶನ್ ಅದು ಕೊಟ್ಟಿರುತ್ತೆ. ಒಂದು ವೇಳೆ ನೀವು ಮಾಡಿದ ರೇಟ್ಗಿನ್ನ ಜಾಸ್ತಿ ಹೋಗ್ತಾ ಇತ್ತಪ್ಪ ಅಂತಂದ್ರೆ ಅದನ್ನು ಚೆಕ್ ಮಾಡ್ಲಿಕ್ಕೂ ಕೂಡ ಈ ಕಾಸ್ಟಿಂಗ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾನೆ. ದ ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇನ್ ಡಿಸೈಡಿಂಗ್ ಅಬೌಟ್ ದಿ ಕ್ವಾಂಟಿಟಿ ಆಫ್ ಮಟೀರಿಯಲ್ಸ್ ರಿಕ್ವೈರ್ಡ್. ಅಂದರೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಮಟೀರಿಯಲ್ ಕ್ವಾಂಟಿಟೀಸ್ ತರಿಸ್ಬೇಕು ನೀವು ಅನ್ನೋದನ್ನು ಕೂಡ ಈ ಕಾಸ್ಟಿಂಗ್ ಅನ್ನೋದು ಹೇಳುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ದಿಸ್ ಕಾಸ್ಟಿಂಗ್. ಸೊ ಅಡ್ವಾಂಟೇಜಸ್ ಗೊತ್ತಾಯ್ತಾ? ಓಕೆ. ಸೊ ಟಿಲ್ ನೌ ಯು ಹ್ಯಾವ್ ಎನಿ ಡೌಟ್ಸ್? ಹೇಳಪ್ಪ. ಹೇಳ. ಹೌದು, ಟಿಯರ್ ಡೌನ್ ಟೈಮ್ ಈಸ್ ಫ್ರಮ್ ದ ಸ್ಟಾರ್ಟಿಂಗ್ ಆಫ್ ದಿ ಇನಿಷಿಯಲ್ ಆಪರೇಷನ್ ಟು ದಿ ಎಂಡ್ ಆಫ್ ದ ಆಪರೇಷನ್. ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆ ತನಕನು ಏನು ನೀವು ಟೈಮ್ ತಗೋತಿರಲ್ಲ ಒಂದು ಪ್ರಾಡಕ್ಟ್ ನ ಮಾಡ್ಲಿಕ್ಕೆ, ಒಂದು ಆಪರೇಷನ್ ಮಾಡ್ಲಿಕ್ಕೆ, ದಟ್ ಈಸ್ ಕಾಲ್ಡ್ ಎಸ್ ಟಿಯರ್ ಡೌನ್ ಟೈಮ್. ಓಕೆ. ನೆಕ್ಸ್ಟ್ ಮತ್ತೇನು ಕ್ವಶನ್, ಬೇರೆ ಕ್ವಶನ್ ಏನದ? ಓಕೆ. Okay, after this, next we will see there is a one more word that called as depreciation. ಸೊ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ ನಾನು, ಕಾಣ್ತಾ ಇದೆಲ್ಲ ವರ್ಡ್ ಅದು? ಓಕೆ. ಓಕೆ, ನೆಕ್ಸ್ಟ್ ಒನ್ ವಿಲ್ ಸಿ ವಾಟ್ ಆರ್ ದ ಡಿಪ್ರಿಸಿಯೇಷನ್. ಸೊ ದಿಸ್ depreciation, it is the reduction in value and efficiency of a machine or asset with the lapse of time during its use. So that is called as a depreciation anta kariತೀವಿ ನಾವು. So what is that depreciation? Depreciation ಅಂದ್ರೆ ಏನು? For example, so this depreciation is very important. ಇದನ್ನ ಲಕ್ಷ ಕೊಟ್ಟು ಕೇಳಿದ್ರೆ, ಯಾಕಂದ್ರೆ based on this you need to solve the problems.
ಇದ್ರ ಮೇಲೆನೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ದೇರ್ ಆರ್ 7 ಮೆಥಡ್ಸ್ ಆರ್ ದೇರ್ ಫಾರ್ ಡಿಪ್ರಿಸಿಯೇಷನ್. ಫಾರ್ 7 ಮೆಥಡ್ಸ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾನೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಕ್ಲಿಯರ್ಲಿ ವಾಟ್ ಈಸ್ ಡಿಪ್ರಿಸಿಯೇಷನ್. Depreciation means reduction in value and efficiency of a machine or asset with lapse of time during its use ಅಂತ ಹೇಳ್ತಾ ಇದ್ದೆ ನಾನು. ಅಂದ್ರೆ ಅದರ ಅರ್ಥ ಏನಪ್ಪ? ಫಾರ್ ಎಕ್ಸಾಂಪಲ್, ಯು ಟೇಕ್ ದ ಮಷಿನ್. ಒಂದು ಮಷಿನ್ ಅನ್ನು ನೀವು ಪರ್ಚೇಸ್ ಮಾಡಿದಿರಿ ಅಂತ ಅನ್ಕೋರಿ. ಈಗ ಈ ಫಾರ್ ಎಕ್ಸಾಂಪಲ್ ಯು ಟೇಕ್ ಲೇತ್ ಮಷಿನ್ ಓನ್ಲಿ. ಲೇತ್ ಮಷಿನ್ ಅನ್ನ ನೀವು ಪರ್ಚೇಸ್ ಮಾಡಿದ ಮೇಲೆ ಹೊಸದು ತಂದಿರ್ತೀರಿ. ಹೊಸದು ತಂದ ಮೇಲೆ ದಾಟ್ ಲೇತ್ ಮಷಿನ್, ಇಫ್ ಯು ಟೇಕ್ ಒಂದು ಪ್ರಾಡಕ್ಟ್ ಅನ್ನ ಟರ್ನಿಂಗ್ ಮಾಡ್ತಾ ಇದ್ರಿ, ಅದ್ರ ಮೇಲೆ 1 hour ಅಲ್ಲಿ ಪೀಸ್ ಅನ್ನ ಅದು ಏನ್ ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ. ಆ ಲೇತ್ ಮಷಿನ್ ಅಲ್ಲಿ ನೀವು ಮಾಡಬಹುದು ಹೊಸದಿದ್ದಾಗ. ಯಾವಾಗ ಆ ಮಷಿನ್ ಹಳೇದಾಗ್ತಾ ಬರುತ್ತೋ ಅವಾಗ ಏನಾಗುತ್ತೆ? 10 ವರ್ಕ್ ಪೀಸ್ ಅನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ 8ಕ್ಕೆ ಬರುತ್ತೆ, ಯಾಕಂದ್ರೆ ಮಷಿನ್ ಹಳೇದಾಗಿರುತ್ತೆ. ಸೊ ಅದನ್ನ ಹೇಳ್ತಾ ಇದ್ದೇನೆ, ರಿಡಕ್ಷನ್ ಇನ್ ವ್ಯಾಲ್ಯೂ ಅಂಡ್ ಎಫಿಷಿಯನ್ಸಿ ಅಂತ ಹೇಳ್ತಾನೆ. ನಾನು ಹೇಳ್ತಾ ಇರೋದು ಎಫಿಷಿಯನ್ಸಿ. ಈಗ 1 ತಾಸಲ್ಲಿ 10 ವರ್ಕ್ ಪೀಸ್ ಮೇಲೆ ನೀವು ಟರ್ನಿಂಗ್ ಮಾಡ್ತಾ ಇರೋರು 1 ವರ್ಷ ಆದ್ಮೇಲೆ ಅದೇ ಮಷಿನ್ ಅಲ್ಲಿ 10 ವರ್ಕ್ ಪೀಸ್ ಅನ್ನ ಟರ್ನಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ದೇರ್ ಈಸ್ ಸಮ್ ವಿಯರ್ ಅಂಡ್ ಟಿಯರ್ ಆಫ್ ದ ಮಷಿನ್ ಸಮ್ ವಿಯರ್ ಟಿಯರ್ ಆದ್ಮೇಲೆ ಸೊ ಸೌದಿರ್ತದ ಮಷಿನ್, ಸೌದು ಇದು ಆಗಿ ಏನೋ ಫಿಕ್ಸಿಂಗ್ ಆಗಿ ಅಲ್ಲಿ ನಿಮ್ಗೆ ಏನಾಗುತ್ತಾ? 10 ಪಾರ್ಟ್ಸ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, 8 ಪಾರ್ಟ್ಸ್ ಅನ್ನ ಮಾಡ್ಲಿಕ್ಕೆ ಆಗುತ್ತಾ. ಅವಾಗ ಏನಂತ ಹೇಳ್ತೀವಿ ನಾವು? the efficiency is reduced. The efficiency is reduced of that machine. ಯಾವಾಗ ಆ ಮಷಿನ್ ಎಫಿಷಿಯನ್ಸಿ ರೆಡ್ಯೂಸ್ ಆಯ್ತೋ ಅವಾಗ ಏನಾಗುತ್ತಂತಂದ್ರೆ ದೇರ್ ಇಸ್ ಅ ರಿಡಕ್ಷನ್ ಇನ್ ದ ವ್ಯಾಲ್ಯೂ. ಅವಾಗ ವ್ಯಾಲ್ಯೂ ಅಲ್ಲಿ ರಿಡಕ್ಷನ್ ಆಗುತ್ತೆ. ವ್ಯಾಲ್ಯೂ ಅಲ್ಲಿ ರಿಡಕ್ಷನ್ ಹೆಂಗಾಗತ್ತಪ್ಪ ಅಂತಂದ್ರೆ, ನೀವು ಮಷಿನ್ ಅನ್ನ ಹೊಸದಾಗಿ ತಂದಾಗ 10 ಲಕ್ಷ ಕೊಟ್ಟಿದ್ರಿ ಅಂತಂದ್ರೆ 1 ವರ್ಷ ಆದ್ಮೇಲೆ ಅದು 8 ಲಕ್ಷ ಆಗಿರುತ್ತೆ ಮಷಿನ್ ವ್ಯಾಲ್ಯೂ. ಮಷಿನ್ ವ್ಯಾಲ್ಯೂ ಯಾಕೆ 8 ಲಕ್ಷ ಆಯ್ತಂದ್ರೆ ದ ಎಫಿಷಿಯನ್ಸಿ ಆಫ್ ದಟ್ ಮಷಿನ್ ಈಸ್ ರೆಡ್ಯೂಸ್ಡ್. ಅರ್ಥ ಆಗ್ತದೆ ಹೇಳಿದ್ದು? ಓಕೆ. ಸೊ ದ ಎಫಿಷಿಯನ್ಸಿ ಆಫ್ ದ ಮಷಿನ್ ಈಸ್ ರೆಡ್ಯೂಸ್ಡ್, then simultaneously the value of that machine is also reduced. That is called reduction. Reduction in value, reduction in machine rate and efficiency of a machine or asset. Machine or asset ಅಂತ ಯೂಸ್ ಮಾಡ್ತಾನೆ. ಮಷಿನ್ ನೀವು ನಿಮ್ಗೆ ಅರ್ಥ ಆಯ್ತು ಈಗ. ಮಷಿನ್ ಮೀನ್ಸ್ ಯು ಟೇಕ್ ಎನಿ ಮಷಿನ್ಸ್, ರೈಟ್? Asset means the building of the company. The building of the company also reduces. ನೀವು 50 ಲಕ್ಷ ಕೊಟ್ಟು ಮನಿ ಕಟ್ಸಿದ್ರಿಯಪ್ಪ ಅಂತಂದ್ರೆ 1 ವರ್ಷ ಬಿಟ್ಟು ನೀವು ಮಾರಕ್ ಹೋದ್ರೆ 50 ಲಕ್ಷಕ್ಕೆ ತಗೊಳ್ಳಲ್ಲ, ಅದನ್ನ ಕಡಿಮೆ ರೇಟಿಗೆ ತಗೋತಾರ. ಸೊ ಇವನ್ ದ ಅಸೆಟ್, ಅದಕ್ಕೆ ಅಸೆಟ್ ಅಂತ ಕರಿತೀವಿ. ಬಿಲ್ಡಿಂಗು ಏನಾದ್ರು ಬಿಲ್ಡಿಂಗ್ಸ್ ಇತ್ತಪ್ಪ ಕಂಪ್ನಿಯಲ್ಲಿ, ಎಲ್ಲ ಬಿಲ್ಡಿಂಗ್ಸ್, ದೋಸ್ ಆರ್ ಆಲ್ ವಿ ಕಾಲ್ ಇಟ್ ಎಸ್ ದಿ ಅಸೆಟ್. ದ ಅಸೆಟ್ ವ್ಯಾಲ್ಯೂ ಆಲ್ಸೋ ರಿಡ್ಯೂಸಸ್. ಅದನ್ನು ಕಡಿಮೆ ಆಗ್ತಾ ಬರುತ್ತೆ. ಖಾಲಿ ಜಾಗ ಮಾರ್ರಿ ಹೆಚ್ಚಿಗೆ ರೇಟಿಗೆ ಹೋಗುತ್ತಾ, ಕಟ್ಟಿದ ಮನಿ ಮಾರ್ರಿ ಕಡಿಮೆ ರೇಟಿಗೆ ಹೋಗುತ್ತಾ. ಬಿಕಾಸ್ ದಟ್ ಈಸ್ ಡಿಪ್ರಿಸಿಯೇಷನ್. ಅಲ್ಲೆಲ್ಲ ಏನಾಗುತ್ತೆ? ನೀವು ಮನೆ ಕಟ್ಟಬೇಕಾದಾಗ ಏನು ಸ್ಟೀಲು, ಸಿಮೆಂಟು ಅವೆಲ್ಲ ಯೂಸ್ ಮಾಡಿರ್ತೀರಿ, ಅವು ಎಲ್ಲನೂ ತಮ್ಮ ಲೈಫನ್ನು ಕಳ್ಕೊಂಡಿರ್ತಾವೆ. ಸೊ ಅವಾಗ ಏನಾಗುತ್ತಾ? ದ ವ್ಯಾಲ್ಯೂ ಕಡಿಮೆ ಬರುತ್ತೆ ನಿಮಗೆ. ಸೊ ಈ ವ್ಯಾಲ್ಯೂ, ದ ಎಫಿಷಿಯನ್ಸಿ ಮತ್ತು ವ್ಯಾಲ್ಯೂ ಕಡಿಮೆ ಹೆಂಗಾಗತ್ತಪ್ಪ ಅಂತಂದ್ರೆ ವಿತ್ ದ ಲ್ಯಾಪ್ಸ್ ಆಫ್ ಟೈಮ್. ವಿತ್ ದ ಲ್ಯಾಪ್ಸ್, ಟೈಮ್ ಕಳೆದಂಗ, ಟೈಮ್ ಹೋದಂಗ. ಲ್ಯಾಪ್ಸ್ ಆಫ್ ಟೈಮ್ ಡ್ಯೂರಿಂಗ್ ಇಟ್ಸ್ ಯೂಸ್. ಡ್ಯೂರಿಂಗ್ ಇಟ್ಸ್ ಯೂಸ್ ಮೀನ್ಸ್ ಅಂದ್ರೆ ಅದನ್ನ ಉಪಯೋಗ ಮಾಡ್ತಾ ಮಾಡ್ತಾ ಟೈಮ್ ಹೋಗುತ್ತಾ. ಟೈಮ್ ಜೊತೆಯಲ್ಲಿ ಎಫಿಷಿಯನ್ಸಿ ಕಡಿಮೆ ಆಗುತ್ತಾ, ಎಫಿಷಿಯನ್ಸಿ ಜೊತೆಯಲ್ಲಿ ಅದರ ಬೆಲೆನೂ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಡಿಪ್ರಿಸಿಯೇಷನ್. ಇಸ್ ಇಟ್ ಕ್ಲಿಯರ್ ನೌ ವಾಟ್ ಈಸ್ ಡಿಪ್ರಿಸಿಯೇಷನ್? ಓಕೆ. ಸೊ ದಿಸ್ ಈಸ್ ಡಿಪ್ರಿಸಿಯೇಷನ್. ಸೊ ದ ನೆಕ್ಸ್ಟ್ ಒನ್, ದ ಇನಿಷಿಯಲ್ ಕಾಸ್ಟ್ ಆಫ್ ದ, ಅದನ್ನ ಹೆಂಗೆ ನೀವು ಕನ್ಸಿಡರ್ ಮಾಡ್ತೀರಿ ಅನ್ನಕ್ಕೆ. ಸೊ ಐ ವಿಲ್ ಟೆಲ್ ಯು, ಇನಿಷಿಯಲ್ ಕಾಸ್ಟ್ ಆಫ್ ದ ಮಷಿನ್ ಏನಿರುತ್ತೆ, ದಟ್ ಇನಿಷಿಯಲ್ ಕಾಸ್ಟ್ ಆಫ್ ದ ಮಷಿನ್ ಅನ್ನ ತಗೊಳ್ರಿ, ಪ್ಲಸ್ ಇನ್ಸ್ಟಲೇಷನ್ ಚಾರ್ಜಸ್ ಅನ್ನ ಕೂಡಿಸ್ಬೇಕು ಅದಕ್ಕೆ. ಯಾಕಂದ್ರೆ ಒಂದು ಮಷಿನ್ ತಂದ ಮೇಲೆ ನೀವೇನ್ ಮಾಡ್ತೀರಿ, ಅಲ್ಲಿ ಆ ಮಷಿನ್ಗೆ ಒಂದು ರೇಟ್ ಕೊಟ್ಟಿರ್ತೀರಿ. ಮಷಿನ್ ತಂದು ಮತ್ತೆ ಇನ್ಸ್ಟಲೇಷನ್ ಮಾಡ್ಬೇಕು. ನೀವು ನಿಮ್ಮ ಜಾಗದ ಮೇಲೆ ತಂದು ಅದನ್ನ ಬೆಡ್ ಹಾಕಿ ಅದನ್ನ ಒಳಗಡೆ ಕೂಡಿಸ್ಬೇಕು. ದಟ್ ಈಸ್ ಕಾಲ್ಡ್ ಆಸ್ ಇನ್ಸ್ಟಲೇಷನ್ ಚಾರ್ಜಸ್. ಇಟ್ ಮೀನ್ಸ್ ದ ಮಷಿನ್ ರೇಟ್ ಪ್ಲಸ್ ಇನ್ಸ್ಟಲೇಷನ್ ಚಾರ್ಜಸ್ ಪ್ಲಸ್ ರಿಪೇರ್ ಚಾರ್ಜಸ್. ರಿಪೇರ್ ಮಾಡ್ತೀರಿ, ಸಮ್ ಟೈಮ್ಸ್ ರಿಪೇರ್ ಮಾಡಿರ್ತೀರಿ, ಮಷಿನ್ ರಿಪೇರ್ ಬಂದಿರ್ತದ, ರಿಪೇರ್ ಮಾಡ್ತೀರಿ, ಎಲ್ಲಾನು ಮಾಡ್ತೀರಿ, ಅದಕ್ಕೂ ಅಮೌಂಟ್ ಸ್ಪೆಂಡ್ ಮಾಡಿರ್ತೀರಿ.
ಇವು ಮೂರು ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಫಸ್ಟ್ ಯಾವುದು? ಇನಿಷಿಯಲ್ ಕಾಸ್ಟ್ ಆಫ್ ದ ಮಷಿನ್, ನೆಕ್ಸ್ಟ್ ಇನ್ಸ್ಟಲೇಷನ್ ಚಾರ್ಜಸ್ ಆಫ್ ದ ಮಷಿನ್, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್? ರಿಪೇರ್ ಆಫ್ ದ ಮಷಿನ್. ಇದು ಮೂರು ಮಾಡಿ ಅದರಲ್ಲಿ ಏನು ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು ಮೈನಸ್ ದಿ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ದ ಮಷಿನ್. ನಾ ಹೇಳ್ತಾ ಇರೋದು ಏನಪ್ಪ ಇಲ್ಲಿ ಅಂತಂದ್ರೆ, ಈಗ ಒಂದು ಹೊಸ ಮಷಿನ್ ತಂದ್ಮೇಲೆ ಅದ್ರದ್ದು ಲೈಫು 10 ವರ್ಷ ಆಯ್ತು ಅಂತ ಅನ್ಕೊಳ್ರಿ. ಈಗ 10 ವರ್ಷ ಅದ್ರ ಲೈಫ್ ಇತ್ತಂದ್ರೆ ಆಫ್ಟರ್ 10 ಇಯರ್ಸ್ ಆದ್ಮೇಲೆ ಎಷ್ಟು ದುಡ್ಡನ್ನ ನೀವು ತೆಗೆದಿಡಬೇಕು ಆ ಮಷಿನ್ನಿಗೆ? 10 ವರ್ಷ ಆದ್ಮೇಲೆ ಮತ್ತೊಂದು ಹೊಸ ಮಷಿನ್ ತರಬೇಕಾಗತ್ತೆ ನೀವು. 10 ವರ್ಷ ಆದ್ಮೇಲೆ ಆ ಮಷಿನ್ ಉಪಯೋಗಕ್ಕೆ ಬರಲ್ಲ. ಅವಾಗ ನೀವೇನ್ ಮಾಡ್ಬೇಕಾಗತ್ತ? ಹೊಸ ಮಷಿನ್ ಅನ್ನ ತಂದಿಡ್ಬೇಕಾಗತ್ತೆ. ಸೊ ಹೊಸ ಮಷಿನ್ ಅನ್ನ ತರಬೇಕಾದಾಗ 10 ವರ್ಷ ಆದ್ಮೇಲೆ ತರಬೇಕಾದಾಗ ಅದಕ್ಕೆ ಅಮೌಂಟ್ ಅನ್ನ ತೆಗೆದಿಡ್ಬೇಕು ನೀವು. ಸೊ ಎಷ್ಟು ಅಮೌಂಟ್ ಅನ್ನ ತೆಗೆದಿಡಬೇಕು ಅನ್ನೋದನ್ನ ಡಿಪ್ರಿಸಿಯೇಷನ್ ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಗೊತ್ತಾಗ್ತದಿಲ್ಲ ನಾನು ಹೇಳಿದ್ದೀಗ? ಓಕೆ. ಸೊ 10 ವರ್ಷ ಆದ್ಮೇಲೆ ನೀವು, ಫಾರ್ ಎಕ್ಸಾಂಪಲ್, ನೀವು ಒಂದು ಇನಿಷಿಯಲ್ ನಿಮ್ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ 10 ಮಷಿನ್ ತಂದಿರ್ತೀರಿ ನೀವು. ಮತ್ತೆ 10 ವರ್ಷ ಆದ್ಮೇಲೆ ನಿಮ್ದು ಕಂಪ್ನಿ ಅದೇ ಎಫಿಷಿಯನ್ಸಿಯಲ್ಲಿ ವರ್ಕ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಯು ನೀಡ್ ಟು ರೀಪ್ಲೇಸ್ ದ ಓಲ್ಡ್ ಮಷಿನ್ಸ್ ಅನ್ನ ರೀಪ್ಲೇಸ್ ಮಾಡ್ಬೇಕು ನೀವು. ಅವಾಗ ಆ 10 ವರ್ಷ ಆದ್ಮೇಲೆ ಆ ಮಷಿನ್ ಎಷ್ಟು ದುಡ್ದಿರ್ತದ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ ಎಸ್ಟಿಮೇಷನ್ ಅಲ್ಲಿ. ಆಮೇಲೆ ಅದನ್ನ ಮಾರಿದ್ರೆ ನಮಗೆ ಎಷ್ಟು ಅಮೌಂಟ್ ಬರುತ್ತೆ. ಅರ್ಥ ಆಗ್ತದ್ಯಾ? ಅಂದ್ರೆ ಇದ್ರ ಅರ್ಥ ಏನು? ಮಷಿನ್ ತರಬೇಕಾದಾಗ ಎಷ್ಟು ರೊಕ್ಕ ಕೊಟ್ಟಿರ್ತೀರಿ, ಅದು ಪ್ಲಸ್ ಇನ್ಸ್ಟಲೇಷನ್ ಚಾರ್ಜಸ್ ಪ್ಲಸ್ ರಿಪೇರ್ ಚಾರ್ಜಸ್, ಇವು ಮೂರನ್ನು ಆ್ಯಡ್ ಮಾಡಿ ಇಟ್ಕೋಬೇಕು. ಎಲ್ಲಿ ತನ? 10 ವರ್ಷ ತನ. ಇದು ಖರ್ಚಾಗಿದ್ದಲ್ಲ, ನಿಮ್ ಕಡೆಯಿಂದ ಖರ್ಚಾಗಿದ್ದಲ್ಲ. ಇದು ಮಷಿನ್ ರೇಟ್ ಈಸ್ ಒಂದ ಸರಿ ತಂದ ಮ್ಯಾಗ ಮಷಿನ್ ರೇಟ್ ಸಿಕ್ತು. ಇನ್ಸ್ಟಲೇಷನ್ ಚಾರ್ಜಸ್ ಒಂದ ಟೈಮ್ ಸಿಕ್ಬಿಡ್ತೈತಿ. ದೆನ್ ರಿಪೇರ್ ಚಾರ್ಜಸ್ ಅದು ತಿಂಗಳಿಗೊಂದ್ಸರ ಬರ್ಬೋದು, 2 ತಿಂಗಳಿಗೆ ಬರ್ಬೋದು, ವರ್ಷಕ್ಕೊಂದ್ಸರ ಬರ್ಬೋದು. ರಿಪೇರ್ ಅಂತೂ ಬಂದೇ ಬರುತ್ತೆ. ಯಾವಾಗ ನೀವು ಅದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಿರೋ ಡೆಫಿನೆಟ್ಲಿ ರಿಪೇರ್ ಬಂದೇ ಬರುತ್ತೆ. ಈವನ್ ಇಫ್ ಯು ಟೇಕ್ ಅವರ್ ಬೈಕ್ಸ್ ಅಂಡ್ ಕಾರ್ ಆಲ್ಸೋ ನಾವು ಸರ್ವಿಸಿಗೆ ಕೊಡ್ತಾನೆ ಇರ್ತೀವಿ. ದಟ್ ಇಟ್ ಸೆಲ್ಫ್ ವಿ ಕಾಲ್ ಇಟ್ ಇಸ್ ದ ರಿಪೇರ್. ಸೊ ಆ ತರ ಬಂದಾಗ ಅದನ್ನೂ ರೇಟ್ ಅನ್ನ ಆಡ್ ಮಾಡ್ಬೇಕು. ಇಲ್ಲಿ 3 ಅದು ಮಷಿನ್ ರೇಟ್ ಪ್ಲಸ್ ಇನ್ಸ್ಟಲೇಷನ್ ರೇಟ್ ಪ್ಲಸ್ ರಿಪೇರ್ ಚಾರ್ಜಸ್, ಇವು 3 ಕೂಡಿಸಿದಾಗ ನಮಗೆ ಏನ್ ಸಿಗುತ್ತೆ? ಆಕ್ಚುಯಲ್ ಮಷಿನ್ ಕಾಸ್ಟ್ ಸಿಗುತ್ತೆ. ಇಷ್ಟು ಅಮೌಂಟ್ ಈಗ ನಮಗೆ ಖರ್ಚಾಗಿದ್ದು ನಮ್ಮಿಂದ. 10 ವರ್ಷ ಆದ್ಮೇಲೆ ಆ ಮಷಿನ್ ಅನ್ನ ನಾವು ಮಾರಿದೀವಿ ಅಂತ ಅನ್ಕೋ. ಮಾರಿದೀವಿ ಅನ್ನೋಕಿನ ನಾವು ಕೆಬ್ನ ತುಂಬರಿ ಹಾಕಿಬಿಡ್ತೀವಿ. ಅದನ್ನ ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಕ್ರಾಪ್ ವ್ಯಾಲ್ಯೂ. ಅವ್ರಿಗೆ ತುಂಬಕ್ ಹಾಕಿದ್ಮೇಲೆ ಏನ್ ರೇಟ್ ಬರುತ್ತಲ್ಲ ನಮ್ಗೆ, ಅದನ್ನ ಈ 3 ಏನ್ ಕೂಡ್ಸಿರ್ತೀವಲ್ಲ ಇದರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ನಾವು. ಸಬ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಏನ್ ಅಮೌಂಟ್ ಬರುತ್ತಾ ಆ ಅಮೌಂಟ್ ಅನ್ನ ನೀವು ಪ್ರತಿ ವರ್ಷ ಇಷ್ಟು ತೆಗೆದಿಟ್ಕೋತಾ ಹೋಗ್ಬೇಕು. ಅಟ್ ದ ಎಂಡ್ ಆಫ್ 10 ಇಯರ್ಸ್ ಯು ಆರ್ ಏಬಲ್ ಟು ಪರ್ಚೇಸ್ ನ್ಯೂ ಮಷಿನ್. ಅರ್ಥ ಆಯ್ತಾ? ಓಕೆ. ಸೊ ಇದನ್ನೂ ಕೂಡ ಎಸ್ಟಿಮೇಷನ್ ಅಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕನ್ಸಿಡರ್ ಮಾಡ್ಬೇಕಾಗತ್ತಾ. ಸೊ ಅದನ್ನ ಹೇಳ್ತಾ ಇದ್ದ ನಾವ, ರೈಟ್? ಸೊ ಅದಕ್ಕೆ ದೆರ್ ಇಸ್ ಅ ಒನ್ ವರ್ಡ್ ಹಿ ಈಸ್ ಸೇಯಿಂಗ್ ದಟ್ ನೀವು ಏನು 10 ವರ್ಷ ಆದ್ಮೇಲೆ ಹೊಸ ಮಷಿನ್ ಅನ್ನ ತಗೊಂಡ್ಬರ್ಲಿಕ್ಕೆ ಅಮೌಂಟ್ ಅನ್ನ ಎವ್ರಿ ಇಯರ್ ತೆಗೆದಿಡ್ತೀರೋ, ಸೊ ಅದಕ್ಕೆ ವಿ ಕಾಲ್ ಇಟ್ ಆಸ್ ಡಿಪ್ರಿಸಿಯೇಷನ್ ಫಂಡ್ ಆರ್ ಸಿಂಕಿಂಗ್ ಫಂಡ್ ಅಂತ ಕರಿತೀವಿ ನಾವು. ಅದನ್ನ ಈ ಲಾಸ್ಟ್ ಪ್ಯಾರಾದಲ್ಲಿ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಡಿಪ್ರಿಸಿಯೇಷನ್ ಫಂಡ್ ಆರ್ ಸಿಂಕಿಂಗ್ ಫಂಡ್. ನಾ ಮಾರ್ಕ್ ಮಾಡಿದ್ದೀನಿ, ಕಾಣ್ತಾ ಇದೆ ಈಗ? ದ ಡಿಪ್ರಿಸಿಯೇಷನ್ ಫಂಡ್ ಆರ್ ಸಿಂಕಿಂಗ್ ಫಂಡ್, ಅದನ್ನ ನೀವು ತೆಗೆದಿಡ್ತಾ ಹೋಗ್ಬೇಕು. ದಟ್ ಈಸ್ ಕಾಲ್ಡ್ ಇಸ್ ದಿ ಡಿಪ್ರಿಸಿಯೇಷನ್. ಸೊ ಅಂಡರ್ಸ್ಟುಡ್ ನೌ ವಾಟ್ ಈಸ್ ಡಿಪ್ರಿಸಿಯೇಷನ್? I will repeat once again. Depreciation is very important term. So in this chapter mainly all problems are depends on depreciation only. Depreciation ಮೇಲೆನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ ನೀವು. one problem fix ಬರುತ್ತೆ. So depreciation means what? The reduction in value and efficiency of a machine or asset with the lapse of time during its use. ಅಂದ್ರೆ ಆ ಮಷಿನ್ ಅನ್ನ ಯೂಸ್ ಮಾಡ್ತಾ ಹೆಂಗ್ ನೀವು ಟೈಮ್ ಹೋಗ್ತಾ ಹೋಗ್ತಾ ಮಷಿನ್ ಯೂಸ್ ಆಗ್ತಾ ಆಗ್ತಾ ಅದರ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ಅಷ್ಟೇ ಅಲ್ಲದೆ ಅದರ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ದಿ ಡಿಪ್ರಿಸಿಯೇಷನ್. ಸೊ ಈ ಡಿಪ್ರಿಸಿಯೇಷನ್ ಆಗೋದು ಗೊತ್ತಾಯ್ತು, ಬಟ್ ಇದಕ್ಕೆ ಒಂದಿಷ್ಟು ಅಮೌಂಟ್ ಅನ್ನ ನಾವು ತೆಗೆದಿಡ್ಬೇಕಲ್ಲ. ಈ ಅಮೌಂಟ್ ಅನ್ನ ತೆಗೆದಿಡ್ಬೇಕಂದ್ರೆ ಆ ಅಮೌಂಟ್ ಅನ್ನು ಎದರಿಂದ ತೆಗೆದಿಡ್ತೀರಿ? ದಟ್ ಈಸ್ ಫ್ರಮ್ ದ ಪ್ರಾಫಿಟ್ ಓನ್ಲಿ. ಫ್ರಮ್ ದ ಪ್ರಾಫಿಟ್ ಓನ್ಲಿ ವಿ ನೀಡ್ ಟು ಸೇವ್ ಸಮ್ ಮನಿ. ಈಗ ನೀವು ಈ ಕಿರಾಣಿ ಅಂಗಡಿ, ಪಾನ್ ಶಾಪ್ ಅಂಗಡಿ ಇಟ್ಟವ್ರು ನೋಡಿರ್ತೀರಿ ನೀವು.
ಅವರು ಪಿಗ್ಮಿ ತುಂಬ್ತಿರ್ತಾರ. ಪಿಗ್ಮಿ ಯಾಕೆ ತುಂಬ್ತಾರಪ್ಪ ಅಂತಂದ್ರೆ ದೇ ವಾಂಟ್ ಟು ಸೇವ್ ಸಮ್ ಮನಿ. ಫಸ್ಟ್ ಸ್ಟಾರ್ಟಿಂಗ್ ಇನ್ವೆಸ್ಟ್ ಏನ್ ಮಾಡಿರ್ತಾರ, ಇನ್ವೆಸ್ಟ್ಮೆಂಟ್ ಮನಿನ ತೆಗಿಬೇಕಲ್ಲ ಅವರು, ಅದಕ್ಕೆ ಪಿಗ್ಮಿ ತುಂಬ್ತಿರ್ತಾರ ಅವರು. ಸೊ ಅದೇ ರೀತಿ ಇಲ್ಲಿ ಕಂಪ್ನಿಯಲ್ಲಿನೂ ಕೂಡ ದೇ ದೇ ಹ್ಯಾವ್ ಮೇಂಟೈನ್ಡ್ ಸರ್ಟನ್ ರಿಜಿಸ್ಟರ್ ಮೇಂಟೈನ್ ಮಾಡಿರ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಡಿಪ್ರಿಸಿಯೇಷನ್ ಫಂಡ್ ರಿಜಿಸ್ಟರ್. ಸೊ ಆ ರಿಜಿಸ್ಟರ್ ಅಲ್ಲಿ ಅವ್ರು ಎಂಟರ್ ಮಾಡ್ತಾ ಹೋಗ್ತಾರೆ, ಇಷ್ಟು ನಾವು ತೆಗೆದಿಟ್ಟಿದೀವಿ ಅದಕ್ಕೆ ಅಂತ ಹೇಳಿ. ಸೊ ಅದು ಬೇಕು ನಮಗೆ. ಯಾಕೆ ಬೇಕಾಗತ್ತಪ್ಪ ಅಂತಂದ್ರೆ ಆಫ್ಟರ್ 10 years ಆರ್ 20 years ಆ ಮಷಿನ್ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೋ ಆ ವರ್ಷದವರೆಗೆ ನಾವು ಸ್ವಲ್ಪ ಸ್ವಲ್ಪ ಅಮೌಂಟ್ ಅನ್ನ ತೆಗೆದು ಇಡ್ತಾ ಬರ್ತೀವಿ. ಬಂದಾಗ ಮಾತ್ರ ನಾವು 10 years ಆದ್ಮೇಲೆ ಮತ್ತೆ ಹೊಸ ಮಷಿನ್ ಅನ್ನ ತಗೊಂಡು ಮತ್ತೆ ನಮ್ಮ ಕಂಪ್ನಿ ಜಾಸ್ತಿ ಪ್ರಾಫಿಟ್ ಅನ್ನ ಮಾಡ್ಕೋಬಹುದು. ನಾವು ತೆಗೆದು ಇಡ್ಡಿಲ್ಲ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಆಫ್ಟರ್ 10 years ಆರ್ 15 years ಒನ್ಸ್ ದ ಟೈಮ್ ಕಮ್ಸ್ ವಿ ನೀಡ್ ಟು ಕ್ಲೋಸ್ ಅವರ್ ಕಂಪನಿ. ಒಂದ್ಸರಿ ಟೈಮ್ ಬರುತ್ತೆ ನಮ್ಮ ಕಂಪ್ನಿನ ಮುಚ್ಕೊಂಡು ಹೋಗ್ಬೇಕಾಗತ್ತೆ ನಾವು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಫೋರ್ಕಾಸ್ಟ್. ಇದಕ್ಕೆ ನಾವು ಭವಿಷ್ಯದ ಬಗ್ಗೆ ವಿಚಾರ ಮಾಡೋದು ಅಂತ ಕರಿತೀವಿ. ದಟ್ ಈಸ್ ದಿ ಫೋರ್ಕಾಸ್ಟ್. ಫೋರ್ಕಾಸ್ಟ್ ಈಸ್ ಇಂಗ್ಲಿಷ್ ವರ್ಡ್ ಯೂಸ್ಡ್ ಫಾರ್ ಭವಿಷ್ಯದ ಬಗ್ಗೆ ವಿಚಾರ ಮಾಡೋದನ್ನ, ಭವಿಷ್ಯ ಏನಾಗುತ್ತೆ ಅನ್ನೋದು ಹೇಳ್ತಾರಲ್ಲ ಅದಕ್ಕೆ ಫೋರ್ಕಾಸ್ಟ್ ಅಂತ ಕರಿತೀವಿ. ಸೊ ಇದು ಎಲ್ಲನೂ ಈ ತರ ವಿಷನ್ ಇರಬೇಕು. ಸೊ ದಿಸ್ ವಿಷನ್ ವಿ ನೀಡ್ ಇನ್ ಅವರ್ ವರ್ಕ್. ನಮ್ಮ ಕೆಲಸದಲ್ಲಿ ಇದು ಇರ್ಬೇಕು. ಇಫ್ ಇಷ್ಟು ಜನ 37 ಜನ ನೀವು ಈಗ ಅಪಿಯರ್ ಆಗಿರ ಆನ್ಲೈನ್ ಅಲ್ಲಿ ಕೂತಿದ್ದೀರಪ್ಪ, 37 ಜನರಲ್ಲಿ ಯಾರು ಇಂಡಸ್ಟ್ರಿಯಲಿಸ್ಟ್ ಆಗ್ತಿರೋ ಹೇಳಕ್ ಬರಲ್ಲ. ಇವರೇ ಆಗ್ತಾರೆ ಅಂತ ಹೇಳಕ್ ಬರಲ್ಲ. ಹೂ ನೋಸ್, ರೈಟ್? ಬಟ್ ಯು ಶುಡ್ ನೋ ಆಲ್ ದೀಸ್ ಥಿಂಗ್ಸ್. ಡಿಪ್ರಿಸಿಯೇಷನ್ ಅಂದ್ರೆ ಏನು, ನಾವೇನ್ ಮಾಡ್ಬೇಕು, ಯಾವ ರೀತಿ ವರ್ಕ್ ಮಾಡಬೇಕು, ಇದನ್ನ ನಿಮ್ಗೆ ಗೊತ್ತು ಮಾಡ್ಕೋಬೇಕು ನೀವು, ರೈಟ್? ಸೊ ದಿಸ್ ಡಿಪ್ರಿಸಿಯೇಷನ್ಗೋಸ್ಕರವಾಗಿ ಏನಾಗುತ್ತೋ ಅದನ್ನ ಅಮೌಂಟ್ ಅನ್ನ ನಾವು ತೆಗೆದಿಡಬೇಕು. ಎಲ್ಲಿ ತೆಗೆದಿಡ್ತೀವಿ ನಾವು ಅಂತಂದ್ರೆ ಬಂದ್ ಪ್ರಾಫಿಟ್ ಅಲ್ಲೇನೆ ತೆಗೆದಿಡಬೇಕು. ಈ ಡಿಪ್ರಿಸಿಯೇಷನ್ ಅಮೌಂಟ್ ಅನ್ನ ತೆಗೆದಿಡೋ ಅಮೌಂಟನ್ನು ಕೂಡ ನೀವು ಪ್ರಾಫಿಟ್ ಅಲ್ಲೇನೆ ಆಡ್ ಮಾಡಬೇಕು. ಟೋಟಲ್ ಫಿಕ್ಸಿಂಗ್ ಆಫ್ ದ ರೇಟ್ ಮಾಡಾಗ, ಪ್ರಾಡಕ್ಟ್ ಕಾಸ್ಟ್ ಅನ್ನ ಫಿಕ್ಸ್ ಮಾಡಾಗ ಇವು ಎಲ್ಲನೂ ಕನ್ಸಿಡರ್ ಮಾಡಿ ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು. ಪ್ರಾಫಿಟ್ ಅನ್ನ ಸುಮ್ಮನೆ ಆಡ್ ಮಾಡಲ್ಲ. ದ ಪ್ರಾಫಿಟ್ ಆಲ್ಸೋ ಹ್ಯಾವ್ ಸಮ್ ಕ್ಯಾಲ್ಕುಲೇಷನ್ಸ್. ಪ್ರಾಫಿಟ್ ಎಷ್ಟು ಆಡ್ ಮಾಡಬೇಕು ನಾ ಬಂದಂತಹ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಿಗೆ ಅನ್ನೋದು ಇವು ಎಲ್ಲನೂ ಸ್ಟಡಿ ಮಾಡಬೇಕು. ಡಿಪ್ರಿಸಿಯೇಷನ್ ಯು ನೀಡ್ ಟು ಸ್ಟಡಿ. ಅಪಾರ್ಟ್ ಫ್ರಮ್ ಡಿಪ್ರಿಸಿಯೇಷನ್ ದರ್ ಇಸ್ ಒನ್ ಮೋರ್ ವರ್ಡ್ ಕಾಲ್ಡ್ ಆಸ್ ಅಬ್ಸೊಲಸೆನ್ಸ್. Obsolescence is there, one that also you need to think of it. What do you mean by obsolescence? Next word is obsolescence. So obsolescence means what? Obsolescence is the word. ಈಗ ನಾನು ಹೇಳಿದ್ದು ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಂದ್ರೆ ಏನ್ ಹೇಳ್ತಾ ಇದ್ದೀನಿ, 10 ವರ್ಷ ಆದ್ಮೇಲೆ ಆ ಮಷಿನ್ ರೇಟು ಕಡಿಮೆ ಆಗುತ್ತೆ, ಅದು ವರ್ಕ್ ಮಾಡ್ಲಾರಂಗಾಗುತ್ತೆ, ಹೊಸ ಮಷಿನ್ ಅನ್ನ ತಗೋತೀವಿ. ದಟ್ ಈಸ್ ಡಿಪ್ರಿಸಿಯೇಷನ್. ಅಬ್ಸೊಲಸೆನ್ಸ್ ಮೀನ್ಸ್ ವಾಟ್? ನೀವು ಮಷಿನ್ ಅನ್ನ ಪರ್ಚೇಸ್ ಮಾಡಿದೀರಾ, ಮಾಡಿ 2 ವರ್ಷ ಆದ್ಮೇಲೆ ಮತ್ತೊಂದು ಹೊಸ ಮಷಿನ್ ಬಂತು ಮಾರ್ಕೆಟ್ ಅಲ್ಲಿ. ನೀವು ಪರ್ಚೇಸ್ ಮಾಡಿದ್ದು ಮಷಿನ್ ಕನ್ವೆನ್ಷನಲ್ ಮಷಿನ್ ಇದೆ. ಆಫ್ಟರ್ 2 years ಹೊಸ ಮಷಿನ್ ಬಂತು ಮಾರ್ಕೆಟ್ ಅಲ್ಲಿ, ಅದು ಆಟೋಮೆಟಿಕ್ ಆಗಿ ವರ್ಕ್ ಮಾಡುತ್ತೆ. ನಿಮ್ದು ಮಷಿನ್ 10 ಪಾರ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 1 ತಾಸಿಗೆ ಹೊಸದು ಬಂದಂತ ಮಷಿನ್ 100 ಪಾರ್ಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅನ್ಕೊಳ್ರಿ. ಆ ಹೊಸ ಮಷಿನ್ ಅನ್ನ ಬೇರೆ ಕಂಪನಿಯವರು ಪರ್ಚೇಸ್ ಮಾಡಿದ್ರೆ ನೀವು ಆ ಕಂಪನಿಯವ್ರ ಜೊತೆ ಕಾಂಪೀಟ್ ಮಾಡಕ್ಕಾಗಲ್ಲ. ಆರ್ ಯು ಕ್ಲಿಯರ್? ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾಗ್ತಿದೆ? ಹಲೋ, ಕೇಳಿಸುತ್ತಲ್ಲ? ಓಕೆ. ಈಗ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಪರ್ಚೇಸ್ ಮಾಡಿದಂತಹ ಮಷಿನ್ನು ಮತ್ತೊಬ್ರು ಕಂಪ್ನಿಯವರು ಪರ್ಚೇಸ್ ಮಾಡ್ತಾರೆ 2 ವರ್ಷ ಬಿಟ್ಟು, ಅವರಿಗೆ ನಿಮ್ಗಿಂತ ಚೆನ್ನಾಗಿರೋ ಮಷಿನ್ ಸಿಕ್ಕಿರುತ್ತೆ, ಅದು ಆಟೋಮೆಟಿಕ್ ವರ್ಕ್ ಮಾಡ್ತಕ್ಕಂಥ ಮಷಿನ್ ಸಿಕ್ಕಿರುತ್ತೆ. ನಿಮ್ದು ಮಷಿನ್ನು 1 ತಾಸಿಗೆ 10 ಪಾರ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರ ಮಷಿನ್ನು 100 ಪಾರ್ಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ನಿಮ್ಗಿಂತ 10 ಪಟ್ಟು ಕಾಂಪಿಟೇಟರ್ ಆಗ್ತಾರ ಅವರು. ಯಾರು ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಜಾಸ್ತಿ ಬರುತ್ತೋ ಅವ್ರು ಸಪ್ಲೈ ಮಾಡಕ್ಕಾಗತ್ತೆ, ನೀವು ಸಪ್ಲೈ ಮಾಡಕ್ಕಾಗಲ್ಲ. ಬಿಕಾಸ್ ದೇರ್ ಮಷಿನ್ ಈಸ್ ಮೋರ್ ಎಫಿಷಿಯಂಟ್ ದನ್ ಯುವರ್ ಮಷಿನ್. ಸೊ ಅವಾಗ ನೀವೇನ್ ಮಾಡ್ಬೇಕು? ಯುವರ್ ಮಷಿನ್ ಬಿಕಮ್ಸ್ ಅಬ್ಸೊಲಸೆನ್ಸ್. ನಿಮ್ದು ಮಷಿನ್ ಹೋಯ್ತೀಗ. ಯು ನೀಡ್ ಟು ಪರ್ಚೇಸ್ ಒನ್ಸ್ ಅಗೇನ್ ದ ನ್ಯೂ ಮಷಿನ್ ಟು ಕಾಂಪೀಟ್ ಇನ್ ದ ಮಾರ್ಕೆಟ್ ಆರ್ ಟು ಕಾಂಪೀಟ್ ವಿತ್ ಯುವರ್ ಕಾಂಪಿಟೇಟರ್. ನಿಮ್ದು ಕಾಂಪಿಟೇಟರ್ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ ನೀವು ಆ ಮಷಿನ್ ಅನ್ನ ಪರ್ಚೇಸ್ ಮಾಡ್ಲೇಬೇಕು. ಆ ಮಷಿನ್ ಅನ್ನ ಯಾಕೆ ಪರ್ಚೇಸ್ ಮಾಡ್ತೀರಪ್ಪ? ಈಗ ಮಾಡಿ 2 ವರ್ಷ ಆಯ್ತು, ಇದು 10 ವರ್ಷ ಐತಿ, ಇದ್ರದ್ದು ಲೈಫ್ 10 ವರ್ಷ ಆದ್ಮ್ಯಾಗ ನಾ ಮಾಡ್ತೀನಿ ಅಂದ್ರೆ ನಿಮ್ದು ಕಂಪ್ನಿ ಮುಚ್ಚೋಗಿರ್ತದೆ. So what you mean by obsolescence means, the obsolescence means the machine become obsolete. The machine becomes scrap because of the new machine arrival in the market. ಹೊಸ ಮಷಿನ್ ಮಾರ್ಕೆಟ್ ಅಲ್ಲಿ ಬಂದಿರೋದ್ರಿಂದ ನಿಮ್ಮಲ್ಲಿ ಇರತಕ್ಕಂತಹ ಮಷಿನ್ನು
ಹಾಳಾಗುತ್ತೆ, ನಿಮ್ಮಲ್ಲಿ ಇರ್ತಕ್ಕಂಥ ಮಷಿನ್ ಕೆಲ್ಸಕ್ಕೆ ಬಾರ್ದಂಗ್ ಆಗುತ್ತೆ. ಅದ್ರದ್ದು ಲೈಫ್ ಮುಗಿದಿದೆ ಅಂತಂತಲ್ಲ, ನ್ಯೂ ಟೆಕ್ನಾಲಜಿ ಮಾರ್ಕೆಟ್ ಅಲ್ಲಿ ಬಂದಿದೆ ಅಂತ ಅದು ವರ್ಕ್ ಮಾಡ್ಲಾರಂಗ ಆಗುತ್ತೆ. ಅದಕ್ಕೆ ನಾವ್ ಏನಂತ ಕರಿತೀವಿ, ಅಬ್ಸಲಸೆನ್ಸ್ ಅಂತ ಕರಿತೀವಿ. ಸೊ ಅದಕ್ಕೂ ಕೂಡ ಯು ನೀಡ್ ಟು ಕೀಪ್ ಸಮ್ ಅಮೌಂಟ್, ಅದಕ್ಕೂ ಕೂಡ ಸ್ವಲ್ಪ ಅಮೌಂಟ್ ಅನ್ನ ತೆಗೆದಿಡಬೇಕು ನೀವು ಪ್ರಾಫಿಟ್ ಅಲ್ಲಿ. ಸೊ ದಟ್ ಈಸ್ ವಿ ಕಾಲ್ ಇಟ್ ಆಸ್ ದಿ obsolescence is the next term here. See, he has given here, this is called as the obsolescence. This is the obsolescence. What is obsolescence? Is the depreciation of existing machine or asset due to new or better invention or design of equipment or process etc. ನೋಡ್ರಿ, ಅವ್ನು ವರ್ಡ್ ಕೊಟ್ಟಿದ್ದಾನಲ್ಲಿ, ನಿಮ್ದು ಮಷಿನ್ ಡಿಪ್ರಿಸಿಯೇಷನ್ ಆಗುತ್ತೆ, ನಿಮ್ಮ ಮಷಿನ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಎಕ್ಸಿಸ್ಟಿಂಗ್ ಮಷಿನ್ ಡಿಪ್ರಿಸಿಯೇಷನ್ ಆಫ್ ಎಕ್ಸಿಸ್ಟಿಂಗ್ ಮಷಿನ್ ಅಂತ ಹೇಳ್ತಾನೆ. ಎಕ್ಸಿಸ್ಟಿಂಗ್ ಮಷಿನ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಕಡಿಮೆ ಆಗ್ತಾ ಹೋಗುತ್ತೆ? ಬಿಕಾಸ್ ದ ನ್ಯೂ ಆರ್ ಬೆಟರ್ ಇನ್ವೆನ್ಷನ್ ಆರ್ ಡಿಸೈನ್ ಆಫ್ ಇಕ್ವಿಪ್ಮೆಂಟ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋದ್ರಿಂದ ನಿಮ್ದು ಏನಾಗುತ್ತೆ, ಅವಾಗ ಅದ್ರದ್ದು ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನೂ ಕೂಡ ನೀವು ಕನ್ಸಿಡರ್ ಮಾಡಬೇಕು ಯಾವಾಗ ಎಸ್ಟಿಮೇಷನ್ ಮಾಡ್ಲಿಕ್ಕೆ. ಇದಕ್ಕೂ ಕೂಡ ಸ್ವಲ್ಪ ಅಮೌಂಟ್ ಅನ್ನ ತೆಗೆದಿಡಬೇಕು. ಎದರಿಂದ ತೆಗೆದಿಡಬೇಕು? ಫ್ರಮ್ ದ ಪ್ರಾಫಿಟ್ ಯು ನೀಡ್ ಟು ರಿಮೂವ್ ದ ಅಮೌಂಟ್. ಅಂದ್ರೇನೆ ಇನ್ ಫ್ಯೂಚರ್ ಯು ನೀಡ್ ಟು ಕಾಂಪೀಟ್ ವಿತ್ ದ ಕಾಂಪಿಟೇಟರ್ಸ್ ಆರ್ ಇನ್ ದ ಮಾರ್ಕೆಟ್. ಅರ್ಥ ಆಯ್ತಾ? ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸಿ ದ ರಿಮೈನಿಂಗ್ ವರ್ಡ್ಸ್. ಈಗ ಯಾರಿಗೆ ಅರ್ಥ ಆಗಿಲ್ಲ, ಜಸ್ಟ್ ಯು ಕ್ಯಾನ್ ಆಸ್ಕ್ ಮೀ.